ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಇದೇ ಮೇ 16ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ನಮ್ಮ ಕನ್ನಡದ ಸಿನಿಮಾ ಟಕೀಲಾ. ಸೊ ಟೈಟಲ್ ಅಲ್ಲೇ ಒಂದು ಕಿಕ್ ಅಂತೂ ಇಟ್ಟಿದ್ದಾರೆ. ಸೊ ಸಿನಿಮಾ ನೋಡಿದಾಗ ಸಿನಿಮಾದಲ್ಲಿ ಎಷ್ಟು ಕಿಕ್ ಕೊಡುತ್ತೋ, ಎಷ್ಟು ಕಿಕ್ ಸಿಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಸಿನಿಮಾ ಟೀಮ್ ಎಷ್ಟು ಕಿಕ್ ಅಲ್ಲಿದ್ದಾರೆ ಅಂತ ಅವ್ರ ಜೊತೆಗೆ ಮಾತಾಡ್ತಾ ಹೋಗ್ತೀನಿ. ನಮಸ್ತೆ, ಹೇಗಿದ್ದೀರಾ? ನಮಸ್ತೆ. ಸಿನಿಮಾದ ನಾಯಕ ಧರ್ಮ ಕೀರ್ತಿರ ವಾಯ್ಸ್ ಅಲ್ಲಿ ರೆಕಗ್ನೈಸ್ ಮಾಡಿರ್ತಾರೆ ಒಂದಷ್ಟು ಜನ. ಆ್ಯಂಡ್ ನಮಸ್ತೆ, ನಿಖಿತಾ ಸ್ವಾಮಿ ಅವರು ಕೂಡ ಸಿನಿಮಾದ ನಾಯಕಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ವೆಲ್ಕಮ್. ನಮಸ್ತೆ, ಥ್ಯಾಂಕ್ ಯು. ಹೇಗಿದ್ದೀರಾ ಇಬ್ರು? ಗುಡ್ ನೈಸ್. ಕಿಕ್ಕಲ್ಲಿದ್ದೀರಾ? ಹೌದು, ಫುಲ್ ಜೋಶ್ ಇದೆ. ಖಂಡಿತವಾಗ್ಲೂ ಟಕೀಲಾ ಕಿಕ್ಕಲ್ಲೇ ಇದೀವಿ. ಅಂದ ತಕ್ಷಣ ನೀವು ಕಿಕ್ಕೋ ಅನ್ಬೇಕು ನಿಮ್ಮ. ಅದಕ್ಕೆ ಟ್ಯಾಗ್ಲೈನ್ ಇಟ್ಟಿರೋದು. ಸೊ ನಿನ್ನೆ ಅಷ್ಟೇ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿ ನಿಮ್ಗೆ ಹೇಗೆ ಅನಿಸ್ತು? ಟ್ರೈಲರು ಆಮೇಲೆ ಸಾಂಗು ಐ ಥಿಂಕ್ ನಮ್ಮದು ಟಕೀಲಾ ಟೈಟಲ್ ಸಾಂಗ್ ಆ್ಯಕ್ಚುಲಿ ಅದು ತುಂಬ ವೈರಲ್ ಆಗಿದೆ. ಆಮೇಲೆ ಬೆಳಗಾವಿಗೆ ಹೋಗಿದ್ವಿ, ಹುಬ್ಳಿಗೆ ಹೋಗಿದ್ವಿ. ಸೊ ಅದು ಪ್ರಮೋಷನ್ ಹೋದಾಗ ಐ ಥಿಂಕ್ ಪ್ರತಿಯೊಂದು ಕಾಲೇಜಲ್ಲೂ ಆ ಸಾಂಗ್ ಬಂದಾಗ ತುಂಬ ಡ್ಯಾನ್ಸ್ ಎಲ್ಲ ಆಡ್ತಿದ್ರು. ಟ್ರೈಲರ್ ಇಸ್ ವೆರಿ ಫ್ರೆಶ್, ನೆನ್ನೆನೇ ರಿಲೀಸ್ ಆಗಿರೋದು. ಸೊ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ನೈಸ್, ಒಂದು ಕ್ರೈಮ್ ಥ್ರಿಲ್ಲರು, ಒಂದು ಆ ಥರ ಒಂದು ಶೇಡ್ ಇರೋಂಥದ್ದು ಒಂದು ಟ್ರೈಲರ್. ನಿಮ್ಗೆ ಎಷ್ಟು ಇಷ್ಟ ಆಯಿತು ಟ್ರೈಲರ್? ಟ್ರೈಲರ್ ಎಲ್ಲರೂ ರೆಸ್ಪಾನ್ಸ್ ಕೇಳ್ತಾ ಇದ್ರೆ, ನಿಖಿತಾ ನೀನು ಈ ಥರ ಒಂದು ಆ್ಯಕ್ಟ್ ಮಾಡ್ಬೋದಾ ಅನ್ನೋ ಒಂದು ಏನೋ ರಿವ್ಯೂಸ್ ಬಂದಿದೆ. ಸೊ ಹಾಗಾಗಿ ಐ ಥಿಂಕ್ ಟ್ರೈಲರ್ ಒಳ್ಳೆ ರೆಸ್ಪಾನ್ಸ್. ಆ್ಯಂಡ್ ಟು ಬಿ ವೆರಿ ಫ್ರ್ಯಾಂಕ್, ಟ್ರೈಲರ್ಗಿನ ಜಾಸ್ತಿ ಸಾಂಗ್ ನಮಗೆ ಕಿಕ್ ಕೊಡ್ತಾ ಇರೋದು ಜಾಸ್ತಿ. ಐ ಥಿಂಕ್ ಸಾಂಗಿಗೆ ಯಾಕಂದರೆ ಸಾಂಗ್ ಡ್ಯಾನ್ಸ್ ಆಗಲಿ, ಆ ಹುಕ್ ಸ್ಟೆಪ್ ಆಗಲಿ, ಇದೆಲ್ಲ ಸ್ವಲ್ಪ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಅದಕ್ಕೋಸ್ಕರ ಕಿಕ್ ಜಾಸ್ತಿ ಇರ್ತಾ ಇದೆ. ಒಂದು ಸೆಟ್ ಆಫ್ ಜಾನ್ ಅಂದರೆ ಸಿನಿಮಾಗಳಿಗೆ ಒಂದು ಸೆಟ್ ಆಫ್ ಆಡಿಯನ್ಸ್ ಅಂತ. ಅಂದರೆ ಈ ಸಸ್ಪೆನ್ಸ್ ಥ್ರಿಲ್ಲರ್ ಅಂದಾಗ ಇತ್ತೀಚೆಗೆ ತುಂಬ ಜನಕ್ಕೆ ಇಂಟ್ರೆಸ್ಟ್ ಜಾಸ್ತಿ, ಹೇಗಿರುತ್ತೆ ಸಿನಿಮಾ ಅಂತ. ಯಾಕಂದರೆ ಎಂಟರ್ಟೈನ್ಮೆಂಟ್, ಕಾಮಿಡಿ ಈ ಥರ ಬರೋದಕ್ಕಿಂತ ಒಂದು ಈ ರೀತಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂದಾಗ ಒಂದು ಇಂಟ್ರೆಸ್ಟ್ ಇರುತ್ತೆ. ನಿಮಗೆ ಯಾವ ಥರ ಸಿನಿಮಾ ಇಷ್ಟ ಆಗುತ್ತೆ? ಈ ಸಿನಿಮಾ ಎಷ್ಟು ಇಷ್ಟ ಆಗುತ್ತೆ? ಯಾವ ಥರ ಸಿನಿಮಾ ಅಂದರೆ ನಾನು 2008-9 ನವಗ್ರಹ ಸಿನಿಮಾದಿಂದ ಬೇರೆ ಬೇರೆ ಪಾತ್ರಗಳು ಮಾಡ್ಕೊಂಡ್ಬರ್ತಾಯಿದ್ದೀನಿ. ಸೊ ತಲ್ವಾರಲ್ಲಿ ಒಂದು ಆ್ಯಕ್ಷನ್ ಆಗಿರ್ಬೋದು, ಟೆನೆಂಟಲ್ಲಿ ವಿಲನ್ ಆಗಿ ಮಾಡಿದ್ದೀನಿ. ವೈರಸ್ ನೆಕ್ಸ್ಟ್ ಬರ್ತಾ ಅದು ವಿಲನ್ ಆಗಿ ಇದು ಮಾಡ್ತೀನಿ. ಬ್ಯಾಂಗ್ಳೂರಿನಲ್ಲಿ ಐ ಆಮ್ ಡೂಯಿಂಗ್ ಪಿಜ್ಜಾ ಡೆಲಿವರಿ ಬಾಯ್. ಸೊ ಈ ಪ್ರತಿಯೊಂದೂ ಐ ಥಿಂಕ್ ದರ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್. ಇದು ಅಮರಾವತಿ ಪೊಲೀಸ್ ಸ್ಟೇಷನ್ ಫಸ್ಟ್ ಟೈಮ್ ಆಸ್ ಅ ಕಾಪ್, ಅಷ್ಟು ಸೀರಿಯಸ್ ಆಗಿರೋಂಥ ಒಂದು ಕಾಪ್. ತೆಲುಗು ಪಿಕ್ಚರ್ ಬ್ಲಡ್ ರೋಸಸ್. ಸೊ ಈ ಥರ ನನಗೆ ಬೇರೆ ಬೇರೆ ಜರ್ನೋ ಇರೋದ್ರಿಂದ, ಸೊ ದಿಸ್ ಒನ್ ವಾಸ್ ಮೋರ್ ಲೈಕ್ ಒಂದು ಪ್ಯಾಟರ್ನ್ ಆಫ್ ಒಂದು ಸೊಫಿಸ್ಟಿಕೇಟೆಡ್ ಹುಡುಗ, ಒಂದು ಬಿಸ್ನೆಸ್ ಮೆನ್ನು ಯಾವ ಥರ ಇರ್ತಾನೆ ಲೈಫಲ್ಲಿ, ತುಂಬ ಒಂದು ಚೆನ್ನಾಗಿ ನಡೀತಾ ಇರೋ ಒಂದು ಲೈಫಲ್ಲಿ ಒಂದು ಘಟನೆಗಳಾದಾಗ, ಅತಿ ಹೆಚ್ಚು ಏನಾದರೂ ಆದಾಗ ಲೈಫಲ್ಲಿ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದಲ್ಲಿ ಒಂದು ಪ್ಯಾಟರ್ನ್ ಬರುತ್ತೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಐ ಹ್ಯಾವ್ ಅ ಕಂಪ್ಲೀಟ್ ಡಿಫ್ರೆಂಟ್ ಶೇಡ್. ಲೈಕ್ ಫಸ್ಟ್ ಹಾಫಲ್ಲಿ ನಾನು ಏನಿದ್ದೀನಿ, ಸೆಕೆಂಡ್ ಹಾಫಲ್ಲಿ ಧರ್ಮ ಹೆಂಗೂ ಆಗ್ಬಿಡ್ತಾನೆ ಅನ್ನೋದೇ ಒಂದು ಶೇಡ್ ಇದೆ ಅದರಲ್ಲಿ ಸೆಕೆಂಡ್ ಹಾಫಲ್ಲಿ. ನಿಮ್ಮ ಪಾತ್ರದ ಬಗ್ಗೆ ನೀವು ಹೇಳೋದಾದ್ರೆ ನಿಖಿತಾ? ನೀವು ಸಸ್ಪೆನ್ಸ್ ಥ್ರಿಲ್ಲರು ಈ ಥರ ಒಂದು ಆಡಿಯನ್ಸ್ ವೈಸ್ ನಾವು ನೋಡ್ತಾ ಹೋದರೆ, ಜನಕ್ಕೆ ಅವ್ರು ಏನು ಮಾಡೋದಕ್ಕಾಗೋದಿಲ್ಲ ಆ ಥರ ಒಂದು ಕಂಟೆಂಟ್ನ ಜಾಸ್ತಿ ನೋಡೋಕೆ ಹೋಗ್ತಾರೆ. ಬಿಕಾಸ್ ಎಲ್ಲರ ಲೈಫಲ್ಲೂ ಕೊಲೆ ಅನ್ನೋದು ಆಗೋದೇ ಇಲ್ಲ. ಸೊ ಅದನ್ನು ನಾವು ಬರೀ ತೆರೆ ಮೇಲೆ ಮಾತ್ರ ನೋಡಬೇಕಾಗತ್ತೆ. ಸೊ ಈ ಒಂದು ಟೈಪ್ ಆಫ್ ಜಾನರಲ್ಲಿ ಅಂದರೆ ನನ್ನ ಕ್ಯಾರೆಕ್ಟರ್ ಹೇಳ್ತಾ ಹೋದರೆ, ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವಿಮೆನ್ ಲೈಫಲ್ಲಿ ಅವಳು ಯಾವ್ಯಾವ ಸ್ಟೇಜಸಲ್ಲಿ ಹೇಗೆ ಇರ್ತಾಳೆ ಅನ್ನೋದನ್ನು ತೋರಿಸಿದ್ದಾರೆ. ಆ್ಯಂಡ್ ಆ್ಯಸ್ ಅನ್ ಆರ್ಟಿಸ್ಟ್ ಐ ಆಮ್ ವೆರಿ ಮಚ್ ಬ್ಲೆಸ್ಡ್. ಯಾಕಂದರೆ ಒಂದೇ ಸಿನಿಮಾದಲ್ಲಿ ಐ ಹ್ಯಾವ್ ಗಾಟ್ ಮೋರ್ ನಂಬರ್ ಆಫ್ ಶೇಡ್ಸ್ ಟು ಪರ್ಫಾರ್ಮ್. ಸೊ ಆ ಒಂದು ಏನಂದರೆ ಒಂದು ವೆರಿ ಸ್ಟ್ರಾಂಗ್ ಕಂಟೆಂಟ್ ಇರುವಂಥ ಕ್ಯಾರೆಕ್ಟರ್. ಆಮೇಲೆ ಎಲ್ಲ ಎಲ್ಲರ ಡೇ ಟು ಡೇ ಲೈಫಲ್ಲಿ ಈ ಥರ ಆಗ್ಬೋದು, ಈ ಥರ ನನ್ನ ಲೈಫಲ್ಲಿ ಆಗಿದ್ದಿದ್ರೆ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಬಂದೇ ಬರುತ್ತೆ. ಆ ಥರ ಒಂದು ಕ್ಯಾರೆಕ್ಟರ್. ಟ್ರೈಲರ್ ನೋಡಿದಾಗ ಒಂದು ಪೇಪರಲ್ಲಿ ಬರುತ್ತೆ ಶ್ರೀಮಂತ ರವಿ ಅಂತ ಹೋದಾಗ. ಸೊ ನೀವು ಅದರಲ್ಲಿ ರಿಚ್ ಪರ್ಸನ್, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅನ್ನೋದು ಗೊತ್ತಾಗುತ್ತೆ. ಸೊ ನಿಮ್ಮ ರೋಲ್ ಬಗ್ಗೆ ನಮ್ಗೆ ಒಂಚೂರು ಹೇಳೋದು? ಅದೇ ನಾನು ಹೇಳಿದ್ದು, ಲೈಕ್ ಐ ವಾಸ್ ವೆರಿ ಹ್ಯಾಪಿ ಟು ಪ್ಲೇ ದಟ್ ಕೈಂಡ್ ಆಫ್ ಇದು. ಲೈಕ್ ತುಂಬ ಬರೀ ನನ್ನ ಮಾಸು ಇಲ್ಲ, ತುಂಬ ಒಂದು ಲವರ್ ಬಾಯ್ ಶೇಡು ಈ ಥರ ಮಾಡ್ಕೊಂಬಂದಾಗ ಒಂದು ವಿಲನಿಶು. ಸೊ ಈ ಥರ ಮಾಡಿದಾಗ ಸಡನ್ನಾಗಿ ಇದೊಂದು ಕ್ಯಾರೆಕ್ಟರ್, ಒಂದು ಬಿಸ್ನೆಸ್ ಮೆನ್ನು, ಒಂದು ತಂದೆಯವರು ಒಂದು ಬಿಸ್ನೆಸ್ಸು ನಾನು ನೋಡ್ಕೊತಾ ಇರ್ತೀನಿ, ಒಂದು ರಿಚ್ ಗಾಯ್. ಸೊ ಯಾವ ಥರ ಕ್ಯಾರಿ ಮಾಡಬೇಕು ಡ್ರೆಸ್ಸಿಂಗಲ್ಲಾಗಿರ್ಬೋದು, ಅದಕ್ಕೊಂದು ಮ್ಯಾನರಿಸಮ್. ಸೊ ದಟ್ ಐ ಎಂಜಾಯ್ಡ್ ಪ್ಲೇಯಿಂಗ್ ದಟ್ ಇದು. ಆ್ಯಂಡ್ ನಮ್ಮಿಬ್ಬರು ಮಧ್ಯದಲ್ಲಿ ಆ ಕಾಂಬಿನೇಷನ್ ಅಷ್ಟೇ. ಒಂದು ಲವ್ ಅನ್ನೋದು, ಒಂದು ಗಂಡ ಹೆಂಡತಿ ಅನ್ನೋದು, ಒಂದು ಎಷ್ಟು ಚೆನ್ನಾಗಿರುತ್ತೆ ಒಂದು ಕುಟುಂಬ, ಎಷ್ಟು ಚೆನ್ನಾಗಿರ್ಬೋದು ಇರೋದ್ರಲ್ಲಿ ಚೆನ್ನಾಗಿದ್ಕೊಂಡು. ಸೊ ಹೋಗ್ತಾ ಏನಾಗುತ್ತೆ, ಅತಿ ಹೆಚ್ಚು ಮನುಷ್ಯನಿಗೆ ಏನಾದರೂ ಆದಾಗ, ಒಂದು ಸಿಕ್ಕಿದಾಗ ಅದನ್ನು ಕಾಪಾಡ್ಕೊಂಡಿಲ್ಲ ಅಂದರೆ ಏನೇನು ಆಗ್ಬೋದು ಅನ್ನೋದೇ ಸಿನಿಮಾ. ಲೈಕ್ ಟಕೀಲಾ ಹೆಚ್ಚಾದಾಗ, ತುಂಬ ಜಾಸ್ತಿ ಆದಾಗ ಏನಾಗ್ಬಿಡುತ್ತೆ, ಕಿಕ್ ಕೊಡುತ್ತೆ, ತಲೆ ಸುತ್ತುತ್ತೆ, ಏನೇನೋ ಆಗುತ್ತೆ. ಸೊ ಈ ಥರ ಅದೊಂದು ನರೇಷನ್ ಇದ್ದರೆ ಲೈಫಲ್ಲೂ ಅದೇ ರೀತಿಯಲ್ಲಿ ಒಂದು ಇಮೋಷ್ನಲಿ ನಮ್ಗೆ ಏನಾದರೂ ಜಾಸ್ತಿ ಏನಾದರೂ ಆದಾಗ, ಇಲ್ಲ ತುಂಬ ಖುಷಿಯಾದಾಗ ಏನಾದರೂ ಆದಾಗ, ಸೊ ಹೌ ಎವ್ರಿಥಿಂಗ್ ಬೈಫಕೇಟ್ಸ್ ಅನ್ನೋದೇ ನನ್ನ ಕ್ಯಾರೆಕ್ಟರೈಸೇಷನ್. ಅಂದರೆ ಹಿಂಗೆ ತಿಳ್ಕೊಬೋದಾ, ಪ್ರತಿಯೊಂದು ಲಿಮಿಟಾಗಿರಬೇಕು. ಆಮೇಲೆ ತುಂಬ ದುರಾಸೆ ಪಟ್ಟು ಏನಾದರೂ ಅತಿ ಆಸೆ ಗತಿ ಕೇಳಿ ಅಂತಾರಲ್ಲ, ಸೊ ಅದೇ ಥರ ತುಂಬ ಏನಾದರೂ ಆದಾಗ ಕಾಪಾಡ್ಕೊಳ್ಳೋಕ್ಕಾಗ್ದಿರಾಗ
ಆಮೇಲೆ ತುಂಬ ದುಡ್ಡಿದ್ದಾಗಲೂ ಅನಾಹುತಗಳು ಹಿಂದಿನ ಫಾಲೋ ಮಾಡ್ಕೊಂಡು ಬರ್ತಾ ಇರೋದೂ ಇರುತ್ತೆ. ಸೊ ಯು ಶುಡ್ ಬಿ ಕೇರ್ಫುಲ್ ಹೌ ಯು ಏನಂತ. ಸೊ ಇಲ್ಲಿ ಸೂಕ್ಷ್ಮತೆ ಇಲ್ಲದೆ ಇಲ್ಲ ಪರವಾಗಿಲ್ಲ ಲೈಫ್ ಹೆಂಗೋ ನಡೆಯುತ್ತೆ ಅಂತ ಹೋದಾಗ ಏನೇನಾಗುತ್ತೆ ಅನ್ನೋದು ಇದು. ಅಂದ್ರೆ ಲೈಫಲ್ಲಿ ಮನುಷ್ಯಂಗೆ ಆಸೆ ಅನ್ನೋದು ಜಾಸ್ತಿ. ಸೊ ಆಸೆ ಅಂದ್ರೆ ಈಗ ನಾವು ಏನೇ ಒಂದು ನೋಡಿ, ಓ ಇದು ನನ್ನ ಹತ್ರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಯಾರೋ ನೋಡ್ತೀವಿ ಓ ಅವ್ನು ಚೆನ್ನಾಗಿದ್ದಾನೆ, ಓಕೆ ಅವ್ನು ಮಾತಾಡ್ಸೋಣ, ಈ ಥರ ಒಂದು ಜಸ್ಟ್ ಕ್ಯೂರಿಯಾಸಿಟಿ ಮೇಲೆ ಅಂದ್ರೆ ಆಸೆ ಬೆಳೀತಾ ಹೋಗುತ್ತೆ. ಏನೇ ಒಂದು ನೋಡಿದ್ರು, ಇವತ್ತೇನೋ ಒಂದು ನೋಡಿದ್ರೆ ಈ ಫುಡ್ ಚೆನ್ನಾಗಿದೆ ಅಲ್ಲ ನಾಳೆನೂ ಟ್ರೈ ಮಾಡೋಣ ಅಂತ. ಸೊ ಇದು ಲೈಫಲ್ಲಿ ಮೇ ಬಿ ಒಂದು ಸ್ಮಾಲ್ ಥಿಂಗ್ಸ್ನ ಒಂದು ತುಂಬ ವೆರಿ ಬಿಗ್ ಅಂದರೆ ಲೈಫ್ ಡಿಸಿಷನ್ ತಗೊಳ್ಳೋ ಅಂಥ ಒಂದು ವೇಗ ಹೋಗ್ಬಿಡುತ್ತಲ್ಲ. ಸೊ ಅದು ಅಂದರೆ ಮನುಷ್ಯಂಗೆ ಆಸೆ ಆ ಥರ ಲಿಮಿಟೇ ಇರೋದಿಲ್ಲ ಆಸೆಗೆ. ಇವತ್ತು ಇವ್ನು ಚೆನ್ನಾಗಿದ್ದಾನೆ, ನಾಳೆ ಇವ್ನು ಇನ್ನೂ ಚೆನ್ನಾಗಿದ್ದಾನಲ್ಲ ಅನ್ನೋದೊಂದು ಹೊಟ್ಟೋಗ್ಬಿಡುತ್ತೆ. ಅಂದರೆ ಹುಡುಗಿ ಆಗಲಿ ಹುಡುಗ ಆಗಲಿ ಇಬ್ರಿಗೂ. ಸೊ ಈ ಆಸೆಯಿಂದ ಕೊನೆಗೆ ಎಲ್ಲಿಗೆ ಎಂಡಪ್ ಆಗುತ್ತೆ, ಎಲ್ಲಿಗೆ ನಿಲ್ಸಿದ್ದಿದ್ರೆ ಒಳ್ಳೇದು ಅನ್ನೋದು ಅದೊಂದು ಪರಿವರ್ತನೆ ಎಲ್ಲಿಗೆ ಆಗಬೇಕಿತ್ತು ಅನ್ನೋದನ್ನ ಸಿನಿಮಾದಲ್ಲಿ ನೀವು ನೋಡ್ಬೋದು. ಓಕೆ, ಒಂದು ಟೈಮಲ್ಲಿ ರಿಯಲೈಸ್ ಆದರೆ ಬೇಗ ರಿಯಲೈಸ್ ಆದರೆ ಒಳ್ಳೇದು. ರಿಗ್ರೆಟ್ ಮಾಡೋದಕ್ಕಿಂತ ಐ ಥಿಂಕ್ ರಿಯಲೈಸೇಷನ್ ಬೇಗ ಆಗಬೇಕಿತ್ತು. ಟ್ರೈಲರಲ್ಲಿ ನೀವು ಹೇಳ್ತಿರಲ್ಲ ಸೆಕ್ಸ್ ಅನ್ನೋ ವಿಚಾರ ಬಂದಾಗ ಅಡಲ್ಟ್ ಕಂಟೆಂಟ್ ಕೂಡ ಇದರಲ್ಲಿದೆ ಅಂತ ಕೇಳ್ಕೊಂಡಿದ್ದೀನಿ. ನಾನು ತುಂಬ ವಲ್ಗರಾಗಿ ಏನು ತೋರಿಸಿಲ್ಲ, ಅರ್ಥ ಆಗೋ ರೀತಿಯಲ್ಲಿ ಇವಾಗ ಜನರಿಗೆ ಹೇಗೆ ತೋರಿಸ್ಬೇಕು ಅದೇ ರೀತಿಯಾಗಿದೆ ಅನ್ನೋದನ್ನ ನಾನು ಇಲ್ಲೋ ಡೈರೆಕ್ಟ್ ಹೇಳೋದನ್ನ ಕೇಳ್ಪಟ್ಟಿದ್ದೀನಿ. ಆ ಥರ ಬಂದಾಗ ಸೆಕ್ಸ್ ಅನ್ನೋದು ಬೆಂಕಿ ಥರ, ಅದನ್ನು ಕಾಯಿಸ್ಕೊಂಡ್ರೆ ಅಷ್ಟೇ ಒಳ್ಳೆಯದು, ಅದು ನಂದಾಗಬೇಕು ಅಂದರೆ ಸುಟ್ಟು ಹೋಗ್ತೀವಿ, ತುಂಬ ಮೀನಿಂಗ್ ಇದೆ ಇದರಲ್ಲಿ. ಸೊ ಇದನ್ನು ಸಿನಿಮಾದಲ್ಲಿ ಯಾವ ರೀತಿ ರಿಲೇಟ್ ಮಾಡ್ತಾ ಹೋಗ್ತೀವಿ? ಐ ಥಿಂಕ್ ಒಂದು ಆ ವರ್ಡ್ ಬಂದಿದ ತಕ್ಷಣ ಏನು ಅನಿಸ್ಬಿಡುತ್ತೆ, ಲಸ್ಟು ಇಲ್ಲ ತುಂಬ ಕೆಟ್ಟದಾಗಿರುತ್ತೆ ಇಲ್ಲ ಹಿಂಗೆ ಅಂತ. ಬಟ್ ಐ ಥಿಂಕ್ ಈ ಸಿನಿಮಾನಲ್ಲಿ ಡೈರೆಕ್ಟ್ರು ಇಲ್ಲ ಇದಕ್ಕೆ ಬೇಕು ಈ ಸಿನಿಮಾಗೆ ಅಂದರೆ ತುಂಬ ಏನೋ ಕೆಟ್ಟದಾಗೇನು ತೋರಿಸ್ಬೇಕು ಅಂತ ಅಲ್ಲ. ಇಟ್ ಈಸ್ ಲೈಕ್ ಈ ಸಿನಿಮಾಲಿ ಆ ಬಾಂಡಿಂಗ್ ಇದೆಯಲ್ಲ, ಆ ಹಸ್ಬೆಂಡ್ ಆ್ಯಂಡ್ ವೈಫ್ ಬಾಂಡಿಂಗ್ ಇರ್ಬೋದು. ಸೊ ಜಗಳ ಆದಾಗೂ ಒಂದು ಏನೋ ಒಂದು ಇದೆ ಆಗ್ಬೋದು, ಅವ್ರು ಚೆನ್ನಾಗಿದ್ದಾಗ ಒಂದು ಇದೆ ಇರ್ಬೋದು. ಸೊ ಆ ಬಾಂಡಿಂಗ್ನ ತೋರ್ಸೋಕ್ಕೆ ಐ ಥಿಂಕ್ ದೇರ್ ಆರ್ ಕಪಲ್ ಆಫ್ ಸೀನ್ಸ್, ಬಟ್ ಸಿನಿಮಾಗೆ ಬೇಕು ಅನ್ನೋದಕ್ಕೆ ಮಾತ್ರ ನಾವು ಇದು ಮಾಡಿದ್ವಿ. ಆ್ಯಂಡ್ ದಟ್ ಈಸ್ ಅಗೇನ್ ಜಸ್ಟ್ ಅ ಕ್ಯಾರೆಕ್ಟರ್. ನಾವು ಬರೀ ಅದರಿಂದ ನಾವು ಆಡಿಯನ್ಸ್ ತರಿಸ್ಬೇಕು, ಅದರಿಂದ ನಾವು ಏನಾದರೂ ಒಂದು ಇದು ಮಾಡಬೇಕಂತ ಅಲ್ಲ. ಇಟ್ ಡೆಫಿನೆಟ್ಲಿ ಇಟ್ಸ್ ಅ ಮೆಸೇಜ್. ಆ ಮೆಸೇಜಲ್ಲಿ ಆ ಸೀನ್ಸ್ಗಳು ಬರೋದು. ಆ್ಯಂಡ್ ಡೆಫಿನೆಟ್ಲಿ ನಂದು ಒಂದು ಇಮೇಜು ಅವ್ರದ್ದು ಒಂದು ಇಮೇಜು. ಸೊ ಒಂದು ಹೆಣ್ಮಗುವಾಗಿ ಅವ್ರಿಗೂ ಒಂದು ಇದಿರುತ್ತೆ, ಮುಜುಗರ ಇರುತ್ತೆ ಹೆಂಗೆ ಮಾಡೋದು ಏನು ಅಂತ. ಆ್ಯಂಡ್ ಫಾರ್ ಮೀ ಸಿನ್ಸ್ ಐ ಬಿನ್ ಡೂಯಿಂಗ್ ಮೂವೀಸ್ ಫ್ರಮ್ ಪಾಸ್ಟ್ 15 years. ನಮ್ಮ ತಂದೆಯವ್ರ ಹೆಸರು ಇದೆ ಹಿಂದೆ. ಸೊ ಎಲ್ಲ ನೋಡಿದಾಗ್ಲೂ ಯಾರಾದರೂ ಹೇಳಬಾರ್ದು ಲೈಕ್ ಏನಪ್ಪ ಯಾಕಿಂತ ಇದು ಮಾಡ್ದೆ ಅಂತ. ಸೊ ಅದನ್ನು ತಲೆಯಲ್ಲೆಲ್ಲ ಇಟ್ಕೊಂಡು ಡೈರೆಕ್ಟರ್ ಇಸ್ ಡನ್ ಥಿಂಗ್ಸ್ ವೇರ್ ವಿ ಕ್ಯಾನ್ ಶೋ ಇಟ್ ಇನ್ ಅ ಕ್ಲಾಸಿ ವೇ. ಲೈಕ್ ಎಲ್ಲೂ ಒಂಥರ ನೋಡಿದ್ರೆ ಅಸಹ್ಯ ಇಲ್ಲ ಮುಜುಗರ ಈ ಥರ ಆಗಬಾರ್ದು ಅನ್ನೋದೇ ಆ ಥರ ತೋರಿಸಿದ್ದಾರೆ. ಯಾಕಂದ್ರೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಾಗ ಕಂಫರ್ಟಬಲ್ ಆಗಿ ನೋಡೋ ಥರ. ಡೇ ಟು ಡೇ ಲೈಫಲ್ಲಿ ನೋಡಿ ವಾಟ್ ಯು ಸೈಡ್ ವಾಸ್ ಆ್ಯಕ್ಚುಲಿ ರಾಂಗ್. ಏನಂತಂದರೆ ಸೆಕ್ಸ್ ಅನ್ನೋ ವರ್ಡ್ ಬಂದ ತಕ್ಷಣ ಪೀಪಲ್ ಮೈಂಡ್ ಚೇಂಜ್ ಆಗುತ್ತಲ್ಲ. ಐ ಕ್ಯಾನ್ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಐ ಆಮ್ ಸೀಯಿಂಗ್ ರೈಟ್ ನಾವು ಏನಂದರೆ ರೋಡಲ್ಲಿ ಹೋಗ್ತಾ ಯು ಡೂ ಸಮ್ ಪಾಡ್ಕಾಸ್ಟ್ ಏನೋ ಎಲ್ಲ ಮಾಡ್ತಾರೆ. ವಾಟ್ಸ್ ಯೋರ್ ಬಾಡಿ ಕೌಂಟ್ ಅಂತ ಒಂದು ಕ್ವೆಶನ್ ಕೇಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈ ನಡುವೆ. ಸೊ ಜನ ಆ ಲೆವೆಲ್ಗೆ ರೋಡಲ್ಲಿ ನಿಂತ್ಕೊಂಡು ವಾಟ್ಸ್ ಯೋರ್ ಬಾಡಿ ಕೌಂಟ್ ಅನ್ನೋ ಕೇಳೋ ಲೆವೆಲ್ಗೆ ಇಳಿದಿದ್ದಾರೆ ಅಂದರೆ ಥಿಂಕ್ ಆಫ್ ದೇರ್ ಮೈಂಡ್ ಸೆಟ್ ಹೇಗಿದೆ, ಅವ್ರು ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂತ. ಇದನ್ನು ನಾವು ಸಿನಿಮಾದಲ್ಲಿ ಬಾಡಿ ಕೌಂಟ್ ಅನ್ನೋದ್ರ ಬದಲು ವೇ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಗಂಡ ಹೆಂಡತಿ ಅಂದಮೇಲೆ ಸಂಸಾರ ಮಾಡಲೇಬೇಕು, ಇಟ್ ಈಸ್ ಆಲ್ಸೋ ಜಸ್ಟ್ ಅ ಪಾರ್ಟ್. ಸೊ ಅದನ್ನು ನಾವು ತೋರಿಸಿದ್ದೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಸೊ ಅದನ್ನು ತೋರಿಸಿದ ತಕ್ಷಣ ಇದು ಹಿಂಗೆ ಇರುತ್ತೆ, ಇಡೀ ಸಿನಿಮಾ ಅದೇ ಇರುತ್ತೆ ಅಂತ ಅಲ್ಲ. ಅದನ್ನು ಲೆಟ್ಸ್ ಕ್ಲಾರಿಫೈ. ಯಾಕಂದರೆ ಆ ಡೈಲಾಗ್ ಇದೆ, ಆ ಡೈಲಾಗ್ ಯಾಕೆ ಇದೆ ಅನ್ನೋದು ಮೀನಿಂಗ್ಫುಲ್ ಆಗಿ ಇಟ್ ಈಸ್ ವೆರಿ ಕನ್ವೀನಿಯಂಟ್. ಅದು ಬಂದ ತಕ್ಷಣ ಇದರಲ್ಲಿ ಅಡಲ್ಟ್ ಕಂಟೆಂಟ್ ಇದೆ, ನೋ, ಅದರಲ್ಲಿ ಇಟ್ಸ್ ಅ ಪಾರ್ಟ್ ಆಫ್ ದ ಸಿನಿಮಾ. ಸೊ ಹಾಗಾಗಿ ಇವಾಗಿನ ಜನ್ರೇಷನ್ಗಂತೂ ನಾವು ಅದನ್ನು ಹೇಳೋದೇ ಬೇಕಾದ್ರೆ ಫೋನಲ್ಲಿ ಎಲ್ಲ ಥರ ನಿಮಗೆ ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲೂ ನಮಗೆ ಎಲ್ಲ ಅಡಲ್ಟ್ ಕಂಟೆಂಟು ಸಿಗುತ್ತೆ. ಆ್ಯಂಡ್ ಸಿನಿಮಾಗಳು ಅಷ್ಟೇ ಅದೇ ರೀತಿಯಲ್ಲೇ ಇದೆ. ಸೊ ಇವಾಗಿನ ಜನ್ರೇಷನ್ಗೆ ಐ ಥಿಂಕ್ ಇಟ್ ಈಸ್ ವೆರಿ ಕ್ಯಾಶುವಲ್ ಅಂತ ಅನಿಸುತ್ತೆ. ಮತ್ತೆ ಇನ್ನೊಂದು ಕೇಳ್ಪಟ್ಟೆ ಡೈರೆಕ್ಟ್ರು ಮಾತಾಡಿರುವಾಗ ಇದರಲ್ಲಿ ಒಂದು ಎಲ್ರಿಗೂ ಚಾನ್ಸ್ ಅನ್ನುವಂಥದ್ದು ಫಸ್ಟ್ ಟೈಮ್ ಸಿಗುತ್ತೆ. ಆ ಫಸ್ಟ್ ಚಾನ್ಸ್ನ ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸೆಕೆಂಡ್ ಚಾನ್ಸ್ ಸಿಗುತ್ತೋ ಇಲ್ವೋ ಯಾರಿಗೂ ಗೊತ್ತಿರಲ್ಲ ಅಂತ. ಬಟ್ ಇದನ್ನು ನಿಮ್ಮ ಲೈಫಲ್ಲಿ ಯಾವ ರೀತಿ ಹೇಳ್ತೀರಿ? ಒಂದು ಸಿನಿಮಾ ಕಂಪೇರ್ ಮಾಡದಿರ್ಬೋದು ಅಥವಾ ಲೈಫಲ್ಲಿ ಯಾವುದು ಎಸ್ ನಂಗೆ ಇದೊಂದು ಚಾನ್ಸ್ ಸಿಕ್ತು, ನಾನು ಅದನ್ನು ಬಳಸ್ಕೊಂಡಿದ್ದೀನಿ ಚೆನ್ನಾಗಿ. ಈ ಲೈಫ್ ಒಂದೇ ಒಂದು ಚಾನ್ಸ್ ಅಂತಲ್ಲ. ಐ ಥಿಂಕ್ ಕಪಲ್ ಆಫ್ ಥಿಂಗ್ಸ್ ಯು ಶುಡ್ ಕೀಪ್ ಟ್ರೈಂಗ್ ಇನ್ ಲೈಫ್ ಅಂತಾರಲ್ಲ. ಸೊ ಬರೀ ಒಂದು ಚಾನ್ಸ್ ಸಿಕ್ಬಿಡ್ತು, ಆ ಚಾನ್ಸಿಂದ ನಾನು ಹಿಂಗೆ ಆಗ್ಬಿಡ್ತೀನಿ ಹಂಗೆ ಆಗ್ಬಿಡ್ತೀನಿ ಅಂದರೆ ಅದು ಐ ಥಿಂಕ್ ದಟ್ ಈಸ್ ಇದು. ಬಟ್ ಕಷ್ಟ ಬಿಡಬೇಕು, ಮಾಡಬೇಕು, ಕಷ್ಟ ಬಿಡಬೇಕು ಆ್ಯಂಡ್ ಪರ್ಸೆವರೆನ್ಸ್ ಇರಬೇಕು. ಎಲ್ಲೊಂದು ಕಡೆ ಬರುತ್ತೆ ಅನ್ನೋ ಒಂದು ಇದರಲ್ಲಿ ಇರಬೇಕು. ಕೀಪ್ ಟ್ರೈಂಗ್. ಬಟ್ ಸಮ್ವೇರ್ ದಟ್ ಲಕ್ ಜಸ್ಟ್ ಕ್ಲಿಕ್ಸ್. ಬಟ್ ಒಂದೇ ಒಂದು ಸಿಕ್ತು, ಇದ್ರಲ್ಲಿ ನಾನು ಚಾನ್ಸ್ ಹೊಡೆದ್ಬಿಡ್ತೀನಿ. ಎಷ್ಟೊಂದು ನಾನು ನೋಡಿದ್ದೀನಿ, ಒಂದು ಒಳ್ಳೆ ಪ್ರೊಡಕ್ಷನ್ ಆಗಿರ್ಬೋದು, ಒಳ್ಳೆ ಡೈರೆಕ್ಟರ್, ಬಟ್ ಸಡನ್ನಾಗಿ ಟಪ್ ಅಂತ
ಸಿನಿಮಾ ಇದಾಗಿರಲ್ಲ, ನೀವೇ ನೋಡಿರ್ತೀರ. ಸೊ ಲೈಫ್ ಚಾನ್ಸ್ ಅನ್ನೋದು ಐ ಡೋಂಟ್ ಥಿಂಕ್ ಇಟ್ ಗಿವ್ಸ್ ಒನ್. ದೇವರು ಪ್ರತಿ ಸಲಿನೂ ಒಂದಷ್ಟು ಬಾಗಿಲುಗಳು ತೆಗಿತಾರೆ. ಆಯ್ತಪ್ಪ ಹೋಗು, ಇದೊಂದು ನಿನಗೆ ಇದು ಕೊಡ್ತೀನಿ, ಇದೊಂದು ನಿನಗೆ ಮಾಡ್ಕೊಡ್ತೀನಿ ಅಂದರೆ ಈ ಥರ. ದಟ್ ಈಸ್ ವೆನ್ ಯು ಆರ್ ವರ್ಕಿಂಗ್ ಹಾರ್ಡ್ ಆ್ಯಂಡ್ ವೆನ್ ಯು ಹ್ಯಾವ್ ಅ ಪರ್ಸೆವಿಯರೆನ್ಸ್. ಸುಮ್ಮನೆ ಕೂತ್ಕೊಂಡು ಚಾನ್ಸ್ ಸಿಕ್ಬಿಡುತ್ತೆ, ಚಾನ್ಸ್ ಅಂದರೆ ಇಟ್ ಡಸಂಟ್ ಹ್ಯಾಪನ್. ಯು ವರ್ಕ್ ಟುವರ್ಡ್ಸ್ ಯರ್ ಗೋಲ್. ನಮ್ಮ ಗೋಲ್ ಏನಿದೆಯೋ ಅದ್ರ ತಕ್ಕಂಗೆ ನಾವು ವರ್ಕ್ ಮಾಡ್ತಿದ್ರೆ ಅದೆಲ್ಲೋ ಒಂದು ಕಡೆ ಒಂದು ಓಪನ್ ಅಪ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ಚಾನ್ಸ್ ಅನ್ನೋದು ಟಕೀಲಾನಲ್ಲಿ, ಸಿನಿಮಾನಲ್ಲೂ ಒಂದು ಚಾನ್ಸ್ ಅಂತ ಒಂದು ಬರುತ್ತೆ. ಪಶ್ಚಾತ್ತಾಪ ಹಾಗೂ ಲೈಫಲ್ಲಿ ಹಿಂಗೆ ಮಾಡಬಾರ್ದಿತ್ತು ಅನ್ನೋದು ಒಂದು ತಿದ್ಕೊಳ್ಳೋಕೆ ಒಂದು ಚಾನ್ಸ್ ಸಿಗುತ್ತೆ. ಸೊ ಸಿನಿಮಾನಲ್ಲೂ ಇದೊಂದು ಚಾನ್ಸ್ ಅಂತಲೂ ಬರುತ್ತೆ. ಕಥೆ ಬಗ್ಗೆ ಅಂತ ತಿಳ್ಕೊಳಕ್ಕೆ ಹೋದಾಗ, ಸೊ ಕಥೆನ ಈಗ ಮನಸ್ಥಿತಿ ಜನರದ್ದು ಯಾವ ರೀತಿ ಆಗಿರುತ್ತೆ ಅದನ್ನು ಅನಲೈಸ್ ಮಾಡೋಕ್ಕೆ ಟ್ರೈ ಮಾಡಿ ಕಥೆನ ರೆಡಿ ಮಾಡಿದ್ದೀವಿ ಅಂತ ಕೇಳ್ಪಟ್ಟೆ. ಸೊ ಹಂಗಿದ್ದಾಗ ಕಥೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ತಾ ಹೋಗುತ್ತೇನೋ ಅಂತ ಅನ್ಸುತ್ತೆ. ನಿಮ್ಗೆ ಹೇಗೆ ಅನ್ಸುತ್ತೆ? ಅಲ್ಲ, ಇವಾಗ ನಾನು ಹೇಳಿದ್ರು ಸಿನಿಮಾ ಅದೇ, ಅಂದರೆ ಚಾನ್ಸಸ್ ವೈಸ್ ಹೋದರೆ ಇವಾಗ ಒಂದು ನಾವು ಡೇ ಟು ಡೇ ಲೈಫಲ್ಲೇ ತೊಗೊಳ್ಳೋಣ. ಯಾರೋ ಒಬ್ರು ಕಪಲ್ಸ್, ಐದರ್ ಹುಡುಗಿ ಅಥವಾ ಹುಡುಗ ಏನೋ ಒಂದು ತಪ್ಪು ಮಾಡಿರ್ತಾರೆ, ಹೋಗ್ಲಿ ಹುಡುಗಿ ಪಾಪ ಅಂತ ಒಂದು ಸೆಕೆಂಡ್ ಚಾನ್ಸ್ ಕೊಟ್ಟಿರ್ತಾಳೆ. ಅದನ್ನ ಅವನು ಅರ್ಥಿಸ್ಕೊಂಡು ಓಕೆ ಇಲ್ಲ ಅವಳು ನನಗೇನೋ ಒಂದು ಚಾನ್ಸ್ ಕೊಟ್ಟಿದ್ದಾಳೆ, ಇನ್ಮೇಲಾದ್ರೂ ನಾನು ಕರೆಕ್ಟಾಗಿರೋಣ ಅನ್ನೋ ಥರ ಅವ್ನ ಮೈಂಡ್ ಸೆಟ್ ಇದ್ರೆ ಓಕೆ ಲೈಫ್ ಚೆನ್ನಾಗಾಗುತ್ತೆ. ಅವಳು ಎಲ್ಲೋಗ್ತಾಳೆ, ನಾನು ಏನೇ ಮಾಡಿದ್ರು ಅವಳು ವಾಪಸ್ ಬಂದೇ ಬರ್ತಾಳೆ ಅನ್ನೋ ಒಂದು ಮೈಂಡ್ ಸೆಟ್ ಬಂದುಬಿಟ್ರೆ ಅದು ಸರಿ ಹೋಗಲ್ಲ. ಇಟ್ ಬಿಕಮ್ಸ್ ಅ ಹ್ಯಾಬಿಟ್. ಸೊ ಹುಡುಗಿನೂ ಅಷ್ಟೇ, ನನಗೋಸ್ಕರ ಹುಡುಗ ಇಷ್ಟೊಂದೆಲ್ಲ ಕಷ್ಟಪಟ್ಟು ಮನೆಯವ್ರನ್ನೆಲ್ಲ ಒಪ್ಪಿಸಿ ನನಗೆ ಮದುವೆ ಆಗ್ತಿದ್ದಾನೆ, ಏನೋ ಒಂದು ಟ್ರೈ ಮಾಡ್ತಾ ಇರ್ತಾನೆ ಅವನಲ್ಲಿ, ಅವ್ನ ಕೈಲಾದಷ್ಟು ಅವ್ನು ಮಾಡ್ತಿರ್ತಾನೆ. ಸೊ ಓಕೆ ಅವ್ನ ಜೊತೆ ಚೆನ್ನಾಗಿರೋಣ, ಅನುಸರಿಸ್ಕೊಂಡಿರೋಣ ಅನ್ನೋದು ಇಲ್ಲ, ನನಗೆ ಇದೇ ಲೈಫ್ ಸ್ಟೈಲ್ ಬೇಕು, ನನಗೆ ಹಿಂಗೆ ಇರಬೇಕು, ನನಗೆ ನಮ್ಮಪ್ಪ ಆ ಗಂಡು ನೋಡಿದ, ನಾನು ಅವನನ್ನು ಬಿಟ್ಟು ನಿನ್ನನ್ನಾದೆ, ಈ ಥರ ಒಂದು ಟಾಕ್ಸ್ ಹೋಗ್ತಾ ಹೋಗುತ್ತೆ. ಸೊ ಚಾನ್ಸಸ್ ಸಿಗೋದು ಕಮ್ಮಿ. ಬಿಕಾಸ್ ಇವಾಗಿನ ಜನ್ರೇಷನ್ ಆಗಲಿ ಅಥವಾ ಇವಾಗಿನಲ್ಲಿ ಲವ್ ಅನ್ನೋದು ಪ್ಯೂರ್ ಫಾರ್ಮ್ ಸಿಗೋದು ತುಂಬ ಕಷ್ಟ ಇದೆ. ಕೆಲವೊಂದು ಸ್ಟೇಜಲ್ಲಿ ಚಾನ್ಸ್ ಅನ್ನೋದು ಒಂದೇ ಸರಿ. ಹೌದು, 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಒಂದೇ ಸರಿ ನೀವು ಸಪ್ಲಿಮೆಂಟ್ರಿ ಬರ್ದ್ರೆ ನೀವು ಸಪ್ಲಿಮೆಂಟ್ರಿ ಅಂತಾನೆ ಹೇಳೋದು. ಹೌದು, ನೀವು ಎರಡನೇ ಮದ್ವೆ ಆದ್ರೆ ನಿಮ್ಗೆ ಎರಡನೇ ಮದ್ವೆ ಅಂತಾನೆ ಹೇಳೋದು. ಮೊದಲನೇ ಮದ್ವೆದು ಓ ಇಲ್ಲ ಅವಳು ಏನೋ ಹಂಗಾಯ್ತು, ಯಾರು ಜನ ಕೇಳಲ್ಲ, ಓ ಅವಳು ಎರಡನೇ ಮದ್ವೆನೇ ಆಗಿರೋದು ಅಂತ ಮಾತಾಡ್ಬಿಡ್ತಾರೆ. ಸೊ ಈ ತರ ಚಾನ್ಸಸ್ ಸಿಕ್ತಾಗ, ಏನೋ ಒಂದು ಲೈಫಲ್ಲಿ ಚಾನ್ಸ್ ಸಿಕ್ಕಿದೆ, ಓಕೆ ಅವ್ರ ಜೊತೆ ಇನ್ಮೇಲಾದ್ರೂ ನಾವು ಚೆನ್ನಾಗಿರೋಣ ಅನ್ನೋದು ಇರಬೇಕು. ಮನುಷ್ಯ ಅಂದಮೇಲೆ ಮನುಷ್ಯತ್ವ ಅನ್ನೋದು ಇರಬೇಕು. ಅದನ್ನೂ ಮೀರಿ ನೀನು ಓ ಇಲ್ಲ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡ್ಬಿಟ್ರೆ ಐದರ್ ಹುಡುಗಿನಾದ್ರೂ ಅಥವಾ ಹುಡುಗನಾಗ್ಲೂ ಲೈಫು ಎಲ್ಲೆಲ್ಲೋ ಹೋಗುತ್ತೆ. ಕೊನೆಗೆ ಆ ರಿಗ್ರೆಟ್ ಅನ್ನೋದಾಗತ್ತೆ. ಸರ್ ಹೇಳ್ದಾಗೆ ಪಶ್ಚಾತ್ತಾಪ ಖಂಡಿತವಾಗ್ಲೂ ಇಲ್ಲೇ ಅನುಭವಿಸ್ಬಿಟ್ಟು ಹೋಗ್ತಾರೆ, ಬಿಟ್ಟು ಅಲ್ಲೋಗಿ ಅನುಭವಿಸಲ್ಲ. ಕರೆಕ್ಟ್. ಸೊ ಈಗ ನೋಡಿ, ಧರ್ಮಕೀರ್ತಿ ರಾಜ್ ಅಂತಂದಾಗ ಸಿನಿಮಾ ಇಂಡಸ್ಟ್ರಿ ಹೊಸದಲ್ಲ. ತಂದೆ ಕೆಲಸ ಮಾಡಬೇಕು, ತಂದೆ ಸಿನಿಮಾಗಳನ್ನ ನೋಡಿ ಬೆಳೆದಿರ್ತೀರಿ. ಬಟ್ ನನ್ಗೆ ಏನಾಗಬೇಕು ಸಿನಿಮಾದಲ್ಲಿ, ಹೀರೋನೇ ಆಗಬೇಕು ಅಥವಾ ವಿಲ್ಲನೇ ಆಗಬೇಕು, ಈ ಥರ ಯಾವತ್ತೂ ನೀವು ಮೈಂಡ್ ಸೆಟ್ ಮಾಡಿದ್ದಿಲ್ಲ? ಇಲ್ಲ, ಅದು ಹೌದು. ಇಲ್ಲ, ಅದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ಅಂದರೆ, ನಾನು ಆ್ಯಕ್ಚುಲಿ ಕಾಲೇಜಲ್ಲಿದ್ದಾಗ ದರ್ಶನ್ ಸರ್, ದಿನಕರ್ ಸರ್ ಮನೆಗೆ ಬಂದು ನನಗೆ ಇದು ಆಫರ್ ಕೊಟ್ಟಿದ್ದು. ಅವ್ರು ಬಂದು ಅಂಕಲ್ ಧರ್ಮ ನಮ್ಮ ಸಿನಿಮಾ ಹೀರೋ ಅಂತ. ಸೊ ಇದಾಗಿದ್ದು ಫಸ್ಟ್ ಸಿನಿಮಾ ನನ್ನ ಹೀರೋ ಥರ ಸಿಕ್ಬಿಡ್ತು. ಮನುಷ್ಯನಿಗೆ ಆಸೆ ಅನ್ನೋದು ಇರುತ್ತಲ್ವ, ಸರಿ ಇಂಥ ಒಂದು ಒಳ್ಳೆ ಹಿಟ್ ಕೊಟ್ಬಿಡಿನಿ ಸಾಂಗು, ಒಂದು ಸ್ವಲ್ಪ ದಿನ ಕಾಯೋಣ, ಒಳ್ಳೆ ಸಿನಿಮಾ ಮಾಡೋಣ. ಸೊ ಐ ಥಿಂಕ್ ಆ 2015, 16, 17ವರೆಗೂ ಹಂಗೆ ಹೋಗ್ತಾ ಇತ್ತು ಆ ಫೇಸು. ಯಾವಾಗ ಮುಮ್ತಾಜ್ ಸಿನಿಮಾ ನನ್ನ ಕೈ ಹಿಡಿದಿಲ್ಲ, ಸೊ ಆ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಆಗ್ಬಿಡ್ತು, ಒಂದು 2 ವರ್ಷ. ಅದಾದಮೇಲೆ ಜೋಯ್ಗುಡ್ಡ ಅಂತ ಒಂದು ಮುಹೂರ್ತ ಮಾಡಿದೆ, ಚಾಣಾಕ್ಷ ಅಂತ ಒಂದು ನಾಗಚಂದ್ರ ಸರ್ದು ಒಂದು. ಸೊ ಅಲ್ಲಿಂದ ಮತ್ತೆ ಇನ್ನೊಂದು ಓಪನ್ ಅಪ್ ಆಯಿತು. ಆವಾಗ ನನಗೆ ಅಪ್ಪು ಸರ್ ನನಗೆ ಮೀಟ್ ಮಾಡಿದೆ. ಸೊ ಆ ಟೈಮಲ್ಲಿ ಅಪ್ಪು ಸರ್ ಒಂದು ಮಾತು ನನಗೆ ಹೇಳಿದರು, ಧರ್ಮ ಯಾಕೆ ಬರೀ ಇದೇ ಸ್ಟಿಕ್ ಆನ್ ಆಗ್ತಾಯಿರಾ, ತುಂಬ ಗ್ಯಾಪ್ ಕೊಡ್ತಾಯಿರಾ, ಒಂದು ಸಿನಿಮಾ ಮಾಡಿ ಒಂದು 4 years 3 years ಗ್ಯಾಪ್ ಕೊಡ್ತಾಯಿರಾ. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಟ್ರೈ ಮಾಡ್ತಾಯಿರಿ, ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಟ್ರೈ ಮಾಡಿ. ಐ ಥಿಂಕ್ ಅವ್ರು ಹೇಳಿದ್ದು ಎಷ್ಟು ನನಗೆ ಇದಾಯಿತು ಅಂದರೆ, ಅದು ಹೇಳಿದ್ದಕ್ಕೂ ಕಂಟಿನ್ಯೂಸ್ ನನಗೆ ಒಂದು ಸಿನಿಮಾ ಬರೋದಕ್ಕೂ ಅದು ಚೇಂಜ್ ಆಯಿತು. ಲೈಕ್ ಐ ಸ್ಟಾರ್ಟ್ ಗೆಟಿಂಗ್ ವಿಲನ್ ಶೇಡಲ್ಲಿ ಇದು ಮಾಡಿದ್ದು, ವೈರಸ್ಸಲ್ಲಿ ಮತ್ತು ಇದರಲ್ಲಿ ಅದು ಟೆನೆಂಟಲ್ಲಿ. ಸೊ ಕಂಪ್ಲೀಟ್ಲಿ ನೆಗೆಟಿವ್ ಶೇಡು. ಆ್ಯಂಡ್ ಕಾಪ್ ಅನ್ನೋದು ಇಟ್ಸ್ ನಾಟ್ ಈಸಿ ಟು ಕ್ಯಾರಿ, ಆ ಯೂನಿಫಾರ್ಮ್ ಹಾಕ್ಕೊಂಡು. ಸೊ ನಾನು ಇದು ಮಾಡಿದ್ದು ಅಮರಾವತಿ ಪೊಲೀಸ್. ಐ ಥಿಂಕ್ ಎವ್ರಿಥಿಂಗ್ ಸ್ಟಾರ್ಟೆಡ್ ಅಲ್ಲಿಂದ. ಒಂದೊಂದು ಬೇರೆ ಬೇರೆ ಕ್ಯಾರೆಕ್ಟರ್ ಶುರು ಆಯಿತು. ಸೊ ನನಗೆ ಎಲ್ಲೂ ಈಗಲೂ ಅಷ್ಟೇ ಐ ಆಮ್ ವೆರಿ ಓಪನ್. ಒಂದು ಒಳ್ಳೆ ಕತೆ ಚೆನ್ನಾಗಿದೆ ಆ್ಯಂಡ್ ಸಿನಿಮಾ ಚೆನ್ನಾಗಿದೆ. ಐ ವುಡ್ ಲವ್ ಟು ಪ್ಲೇ ನೆಗೆಟಿವ್. ಯಾರಾದರೂ ಒಂದು ಹೀರೋ ಜೊತೆ ಆಪೋಸಿಟ್ ನೆಗೆಟಿವ್ ಆಗಿ ಒಂದು ಪ್ಲೇ ಮಾಡಿ. ಯಾಕಂದರೆ ನನ್ನ ತಂದೆಯವ್ರನ್ನ ನೋಡ್ಕೊಂಬಂದಿದ್ದೀನಿ. ಆಮೇಲೆ ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆಯವ್ರನ್ನ ನೋಡಿದಾಗ ಶಾರ್ಟಲ್ಲಿ ನಮ್ಮ ಅಪ್ಪ ಹೊಡ್ಸ್ಕೊತಾರೆ, ಡ್ಯಾಡಿ ಕಮಾನ್ ಯಾವ ಹೊಡಿತಾರೆ, ಇವ್ರು ಯಾವ ಹೊಡಿತಾರೆ ಅಂತ ಕಾಯ್ತಾಯಿದ್ದೆ. ಈಗ ವಿಲನ್ ಹೊಡೆದ್ರೂ ಆ ವಿಲನ್ ಇದ್ರೇ ಅದೊಂದು ಮಜಾ ಆ ಸ್ಕ್ರೀನ್ ಮೇಲೆ. ಸೊ ಎಷ್ಟೊಂದು ಜನ ಹೀರೋಗಳು ಅದೇ ಹೇಳ್ತಾರೆ, ವಿಲನ್ಸ್ ಇದ್ರೇ ನಮ್ಗೆ ಅದೊಂದು ಗತ್ತು, ಅದನ್ನು ಪರ್ಫಾರ್ಮ್ ಮಾಡೋಕ್ಕೆ. ಸೊ ನಮ್ಮ ತಂದೆಯವರು ಆ ಕಳ್ಳ ಮಳ್ಳ ಆ ಟೈಮಲ್ಲಿ ಚಿತ್ರಲೇಖ ಅದೆಲ್ಲ ನೋಡಿದಾಗ ನಮ್ಗೆ ಅನಿಸ್ತಾ ಇತ್ತು, ಒಂದು ಮಾಡಿದ್ರೆ ಒಂದು ನೆಗೆಟಿವ್ ಮಾಡಬೇಕು ಎಲ್ಲಾದರೂ ಅಂತ. ಸೊ ಐಮ್ ಜಸ್ಟ್ ಹೋಪಿಂಗ್ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದು ಒಂದು ಒಳ್ಳೆ ಇದು ಬಂದಾಗ ಖಂಡಿತ ಮಾಡ್ತೀನಿ. ನನಗೇನು ಐಮ್ ನಾಟ್ ಸ್ಟಕ್ ಆನ್ ಟು ಹಿಂಗೆ ಇರಬೇಕು, ಹಿಂಗೆ ನಡಿಬೇಕು ಇದೆಲ್ಲ. ಐಮ್ ಲೈಕ್ ನಾನು ಜನರಲಾಗೆ ಮ್ಯಾಕ್ಸಿಮಮ್ ಐಮ್ ಲೈಕ್ ಅ ಬ್ಲ್ಯಾಂಕ್ ಪೇಪರ್. ನಾನು ಇದಕ್ಕೆ ಹೋದಾಗ
ಸೆಟ್ಟಿಗೆ ಹೋದಾಗ. ಯಾಕಂದರೆ ಡೈರೆಕ್ಟರ್ಸ್ ಒಂದು ವಿಷನ್ ಇರುತ್ತೆ, ನಮ್ಮ ಹೀರೋನ ಈ ಥರ ತೋರಿಸ್ಬೇಕು, ಹಿಂಗೆ ಮಾಡಬೇಕು, ಈ ಥರ ಒಂದು ಸಬ್ಜೆಕ್ಟ್ ಇದೆ, ಈ ಥರ ಒಂದು ಆ್ಯಕ್ಟ್ ಮಾಡಿಸ್ಬೇಕು ಅಂತ. ಸೊ ಐ ಗೋ ಮೋಸ್ಟ್ಲಿ ಲೈಕ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್. ಸೊ ನಮಗಾಗಿದ್ದು ಅದೇ, ದಿನಕರ್ ಸರ್ ಏನು ಹೇಳಿದ ನೀಟಾಗಿ ಮಾಡ್ಕೊಂಡು ಇವತ್ತಿನವರೆಗೂ ಜನ ಇಷ್ಟಪಡೋದು ಅದ್ರಲ್ಲಿ ನನ್ನ ಆ್ಯಕ್ಟಿಂಗ್. ಏನಕ್ಕೆ ಅಂದರೆ ಒಂದು ಡೈರೆಕ್ಟರ್ ಅಷ್ಟು ಚೆನ್ನಾಗಿ ನನ್ನ ಮೂಡ್ ಮಾಡಿದ್ದಾರೆ. ಸೊ ಒಂದು ನವಗ್ರಹ ಸಿನಿಮಾಲಿ. ಸೊ ಐ ಆಮ್ ಲೈಕ್ ಓಪನ್ ಟು ಆಲ್ ಕೈಂಡ್ಸ್ ಆಫ್ ರೋಲ್. ಇಷ್ಟು ದಿವಸ ಕ್ಯಾಡ್ಬರೀಸ್ ಧರ್ಮ ಆಗಿದ್ರು ಟಕೀಲಾ ಇಂದ ಯು ಕ್ಯಾನ್ ಸಿ ಅ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಡಿಫ್ರೆಂಟ್ ಶೇಡ್ ಇದೆ ಸೆಕೆಂಡ್ ಹಾಫ್. ಹೇಳಿದ ಸೊಫಿಸ್ಟಿಕೇಟೆಡ್ ಪ್ಲಸ್ ಲೈಫಲ್ಲಿ ಲೈಕ್ ತುಂಬ ಆಪೋಸಿಟ್ ಹೋಗೋದು. ಹಂಗಂತೆ ನಾನು ಹೇಳೋದು ಮಾಸ್ ಅಂತಲ್ಲ, ಮಾಸ್ ಅಂತ ಹೋಗಲ್ಲ ಇದರಲ್ಲಿ. ಬಟ್ ಇಟ್ ವಿಲ್ ಬಿ ಲೈಕ್ ಜೀವನದಲ್ಲಿ ಹಿಂಗೆಲ್ಲ ಆಗ್ಬಿಡ್ತಲ್ಲ ನನಗೆ, ಆ ವೆರಿನಲ್ಲಿ ಮತ್ತೆ ಜೀವನ ಶುರು ಮಾಡ್ತೀನಿ, ಇದೆಲ್ಲ ಆಗೋಯ್ತಲ್ಲ ನನಗೆ ಅಂತ ಹೇಳ್ಬಿಟ್ಟು ಒಂದು ಶೇಡ್ ಬರುತ್ತೆ. ಸೊ ದಟ್ ಇಸ್ ಅ ವೆರಿ ನೈಸ್ ಶೇಡ್. ದಟ್ಸ್ ಅ ಡಿಫರೆಂಟ್ ರೋಲ್ ಡಿಫ್ರೆಂಟ್ ಪಾತ್ರಗಳನ್ನ ಪ್ಲೇ ಮಾಡೋದಾಗ್ಲಿ ವರ್ಸಟೈಲ್ ಆಕ್ಟರ್ ಅಂತ ಅನ್ನಿಸ್ಕೊಳ್ತಾರೆ. ಆ್ಯಂಡ್ ನಿಮಗೆ ಈಗ ಹೀರೋಯಿನ್ ಅಂತ ಬಂದಾಗ ಎಲ್ಲ ಸಿನಿಮಾದಲ್ಲೂ ಎಲ್ಲ ಹೀರೋಯಿನ್ಸ್ಗೂ ಹೀರೋಗೆ ಕೊಟ್ಟಂತಹ ಸ್ಪೇಸಸ್ ಇಲ್ಲ. ಕೆಲವೊಮ್ಮೆ ಹೀರೋ ಆ್ಯಂಡ್ ಹೀರೋಯಿನ್ ಇಬ್ಬರು ಒಳ್ಳೆ ಸ್ಪೇಸನ್ನೇ ಈಕ್ವಲ್ ಸ್ಪೇಸನ್ನು ಪ್ಲೇ ಮಾಡ್ತಾರೆ. ಸೊ ಇದರಲ್ಲೇ ನಿಮ್ಮ ಸ್ಪೇಸ್ ಹೇಗಿದೆ? ಆ್ಯಂಡ್ ಒಂದೇ ಸಿನಿಮಾದಲ್ಲಿ ನೀವು ಕೂಡ ಒಂದೆರಡು ರೀತಿ ಶೇಡ್ಸ್ ಕಂಡಾಗ ನಿಮ್ಗೊಂದು ಖುಷಿ ಇರುತ್ತೆ. ಎರಡೆರಡು ಥರ ನಿಮ್ಮ ನಟನೆ ನೋಡ್ತಾರೆ ಜನ, ನಿಮ್ಮನ್ನು ನೀವು ಹೇಗೆ ನಟಿಸ್ತೀರಾ ಅಂತ ತೋರಿಸ್ಕೊಂಡಿರ್ತೀರಿ. ಆ್ಯಸ್ ಅನ್ ಆರ್ಟಿಸ್ಟ್ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸ್ಕ್ರೀನ್ ಸ್ಪೇಸ್ ಎಷ್ಟು ತಿಂತಾರೋ ಅಷ್ಟು ಒಳ್ಳೆಯದು. ಆ್ಯಂಡ್ ಈ ಸಿನಿಮಾದಲ್ಲಿ ಹೇಳಬೇಕು ಅಂತಂದರೆ ಫ್ರಮ್ ದ ಎಂಡ್ ಲೈಕ್ ಬಿಗಿನಿಂಗ್ ಟು ದ ಎಂಡ್ ಕಂಪ್ಲೀಟಾಗಿ ಏನು ಸ್ಕ್ರೀನ್ ಸ್ಪೇಸ್ ನನಗೆ ಕೊಟ್ಟಿದ್ದಾರೆ. ಅಂದರೆ ನಾನು ಹೇಳ್ದಂಗೆ ಡಿಫ್ರೆಂಟ್ ಶೇಡ್ಸ್ ಯಾಕಿದೆ ಅಂತ. ಯಾಕಂದರೆ ಮೊದಲನೇದಾಗಿ ನಾನು ಧರ್ಮ ಅವರು ಒಂದು ನ್ಯೂಲಿ ವೆಡ್ ಕಪಲ್ ಅನ್ನೋ ಒಂದು ಶೇಡಿಂದ ನಾವಿಬ್ಬರು ಅಟ್ ದ ಕ್ಲೈಮ್ಯಾಕ್ಸ್ ಹೇಗಿರ್ತೀವಿ, ಕಂಪ್ಲೀಟ್ ಇಬ್ಬರು ಟೋಟಲಿ ಅಪೋಸಿಟ್ ಆಗಿರ್ತೀವಿ ಅಟ್ ದ ಎಂಡ್. ಆ ಚೇಂಜ್ ಓವರ್ ಇದೆಯಲ್ಲ, ಆ ಚೇಂಜ್ ಓವರ್ ಒಂದೇ ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ. ಸೊ ಅದೊಂದು ಖುಷಿ ವಿಷಯ. ಆ್ಯಂಡ್ ಆರ್ಟಿಸ್ಟಿಗೆ ಈ ಥರದೇ ಬೇಕಾಗಿರೋದು. ಆ್ಯಂಡ್ ನಮ್ಮ ಟೈಟಲ್ ಸಾಂಗ್ ಕೂಡ ನನ್ನೊಬ್ಳ ಮೇಲೆ ಅದು ಪ್ಲೇ ಆಗಿದೆ. ಸೊ ಹಾಗಾಗಿ ಅದಕ್ಕಿಂತ ಅವಕಾಶ ಸಾಂಗಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಆ್ಯಂಡ್ ಧರ್ಮ ಸರ್ ಅದಕ್ಕೆ ತುಂಬಾ ಕೋಪ್ರೇಟ್ ಮಾಡಿದ್ದಾರೆ. ಆ್ಯಂಡ್ ನಂದು ಹಾಗೂ ಧರ್ಮ ಸರ್ದೊಂದು ರೊಮ್ಯಾಂಟಿಕ್ಸ್ ಏನೋ ಸಾಂಗ್ ಕೂಡ ಇದೆ. ಐ ಥಿಂಕ್ ಅದೂ ನಮ್ಗೆ ಒಳ್ಳೆ ಅಂದರೆ ಕ್ಲಿಕ್ ಆಗಿದೆ. ಯಾಕಂದರೆ ಆ ಕೆಮಿಸ್ಟ್ರಿ ತೋರಿಸೋದು ಥ್ರೂ ಸಾಂಗ್ಸ್, ಆ ಒಂದು ಮ್ಯೂಸಿಕಲ್ಲೇ ವೆರಿ ಮೆಲೋಡಿಯಸ್ ಆಗಿದೆ. ಆ್ಯಂಡ್ ಆ ಲಿರಿಕ್ಸ್ ತುಂಬಾ ಏನು ಇಟ್ಸ್ ಮೇ ಬಿ ಇಟ್ ಇಸ್ ನಾಟ್ ದ್ಯಾಟ್ ಕ್ಯಾಚಿ, ಬಟ್ ಲಿರಿಕ್ಸ್ ತುಂಬ ಅರ್ಥಪೂರ್ಣವಾಗಿದೆ ನಮ್ಮದೊಂದು ಕಪಲ್. ಯಾಕಂದರೆ ನ್ಯೂಲಿ ವೆಡ್ಸ್ನ ಹಾಗೆ ತೋರಿಸ್ಬೇಕು ಅನ್ನೋದು ನಮ್ಮ ಡೈರೆಕ್ಟರ್ ಸರ್ ತಲೆಯಲ್ಲಿತ್ತು. ಹಾಗಾಗಿ ಅದನ್ನು ಮಾಡಿದ್ದಾರೆ. ಸೊ ಕೊನೆಗೆ ಸಿನಿಮಾ ನೋಡಿದ ನಂತರ ಥಿಯೇಟ್ರಿಂದ ಹೊರಗೆ ಹೋಗುವಾಗ ಏನು ತೊಗೊಂಡು ಹೋಗ್ತಾನೆ ಒಬ್ಬ ಆಡಿಯನ್ ಅನ್ನೋದು ಇಂಪಾರ್ಟೆಂಟ್ ಅಂತ. ಈ ಸಿನಿಮಾದಲ್ಲಿ ಏನು ತೊಗೊಂಡು ಹೋಗ್ಬೋದು, ಏನು ಮತ್ತೆ ಮತ್ತೆ ನೆನಪಾಗ್ಬೋದು? ಅಂದರೆ ಐ ಥಿಂಕ್ ಸ್ವಲ್ಪ ಕನೆಕ್ಟ್ ಆಗ್ತಾರೆ ಜನ. ಲೈಕ್ ಹುಷಾರಾಗಿರ್ಬೇಕು ಲೈಫಲ್ಲಿ, ದುಡ್ಕಿ ನಿರ್ಧಾರಗಳು ತೊಗೊಬಾರ್ದು. ಆ್ಯಂಡ್ ಏನಾದರೂ ಮಾಡೋಕ್ಕಿಂತ ಮುಂಚೆ ಒಂದು 10 ಸಲ ಯೋಚನೆ ಮಾಡಿದ್ರೆ, ಲೆಟ್ ಇಟ್ ಬಿ ಲವ್, ಲೆಟ್ ಇಟ್ ಬಿ ಕೆರಿಯರ್ ಓರಿಯೆಂಟೆಡ್, ಲೆಟ್ ಇಟ್ ಬಿ ಮ್ಯಾರೇಜ್ ಓರಿಯೆಂಟೆಡ್, ಪ್ರತಿಯೊಂದೂ ಐ ಥಿಂಕ್ ಒಂದು ಸೂಕ್ಷ್ಮವಾಗಿ ಒಂದು ಡಿಸಿಷನ್ಸ್ಗಳು ತೊಗೊಂಡ್ರೆ ಲೈಫ್ ಕ್ಯಾನ್ ಬಿ ಬೆಟರ್. ಒಂದು ಅನಲೈಸ್ ಮಾಡಿಕೊಂಡು ಮಾಡಿದ್ರೆ ಲೈಫ್ ಚೆನ್ನಾಗಿರುತ್ತೆ ಅನ್ನೋದನ್ನ. ಅಂದರೆ ತುಂಬಾ ನಾವೇನೋ ದೊಡ್ಡದಾಗಿ ಮೆಸೇಜ್ ಕೊಡ್ತಾ ಇದ್ದೀವಿ ಅಂತಲ್ಲ, ಒಂದು ಕಮರ್ಷಿಯಲ್ ಫಿಲಮು. ಬಟ್ ದೇ ವಿಲ್ ಬಿ ಸಮ್ ಫ್ಯಾಕ್ಟರ್ಸ್ ಎಲ್ಲೋ ಒಂದು ಕಡೆ ಅವ್ರಿಗೆ ನಾಟುತ್ತೆ. ಅಲ್ಲ, ಇವಾಗ ಡೇ ಟು ಡೇ ಲೈಫಲ್ಲಿ ಯಾರಿಗೆ ಮೋಸ ಆಗಿಲ್ಲ ಹೇಳಿ? ಮೋಸ ಬಿಸ್ನೆಸ್ಸಲ್ಲಿ ಆಗ್ಬೋದು ಅಥವಾ ಲೈಫಲ್ಲಿ ಅಂದರೆ ಕಪಲ್ಸ್ ಮಧ್ಯೆ ಆಗ್ಬೋದು, ಒಂದಲ್ಲ ಒಂದು ರೀತಿಲಿ ಮೋಸ ಅನ್ನೋದು ಆಗೇ ಆಗುತ್ತೆ. ಸೊ ಮೋಸ ಯಾವ್ಯಾವ ರೀತಿ ಆಗುತ್ತೆ ಅನ್ನೋದು ಅವ್ರವ್ರ ಸಿನಿಮಾದಲ್ಲಿ ತಕ್ಕಂಗಿದೆ. ಬಟ್ ಇಲ್ಲಿ ಒಂದು ಕಪಲ್ಸ್ಗೆ ಒಂದು ಹೇಳಿದ್ನಲ್ಲ, ಆಸೆ ಜಾಸ್ತಿ ಆಗಿ ಲಿಮಿಟ್ ಕ್ರಾಸ್ ಆಗಿ ಏನೇನೋ ಒಂದು ಆಗಿ ಒಂದು ಕಪಲ್ಗೆ ಮೋಸ ಆಗಿರುತ್ತೆ. ಸೊ ಐದರ್ ವೆದರ್ ಇಟ್ಸ್ ಅ ಬಾಯ್ ಆರ್ ಅ ಗರ್ಲ್, ಇಲ್ಲೂ ಅದನ್ನೇ ಹೇಳೋದು ನಾನು, ಅದನ್ನು ರಿವೀಲ್ ಮಾಡಲ್ಲ. ಸೊ ಮೋಸ ಆಗಿದೆ ಇಲ್ಲಿ. ಸೊ ಹಾಗಾಗಿ ಆ ಒಂದು ರೀತಿನ ಅಂದರೆ ಜನ ಆಡಿಯನ್ಸ್ ಹೇಳ್ತಾರೆ, ಇವಳು ಅಲ್ಲೇ ನಿಲ್ಲಿಸ್ಬಿಡ್ಬೇಕಿತ್ತು, ಇಲ್ಲ ಇವನು ಅಲ್ಲೇ ಇದನ್ನ ಸ್ಟಾಪ್ ಮಾಡಿಬಿಡ್ಬೇಕಿತ್ತು, ಅಯ್ಯೋ ನಮ್ಮ ಪಕ್ಕದ ಮನೆಯೂ ಇಲ್ಲೇ ಒಂದು ಯಾವುದೋ ಒಂದು ಸೀನ್ ಆಗಿತ್ತಲ್ಲ, ಈ ಥರ ಒಂದು ಎಲ್ಲೋ ಒಂದು ಡೇ ಟು ಡೇ ಲೈಫಲ್ಲಿ ನಡೆದಿರೋ ಅಂತಾನೆ ಎಲ್ಲೋ ಈ ಕತೆ ಕೇಳಿದ್ವಿ, ಎಲ್ಲೋ ಹಿಂಗೆ ಆಗಿತ್ತು ಅನ್ಸುತ್ತೆ. ಅಲ್ಲಿ ಒಂದು ಟ್ರೂ ಸ್ಟೋರಿನ ಇಲ್ಲಿ ನಾವು ತಂದಿಟ್ಟಿರೋದು. ಯಾಕಂದರೆ ಟು ಬಿ ವೆರಿ ಫ್ರಾಂಕ್, ಇಟ್ಸ್ ಅ ಟ್ರೂ ಸ್ಟೋರಿ. ಸೊ ಒಂದು ನಿಜವಾದ ಒಂದು ಪರ್ಸನ್ ಲೈಫಲ್ಲಿ ಆಗಿರೋ ಕಥೆನ ನಾವು ಸಿನಿಮಾ ಮಾಡಿರೋದು. ಹಾಗಾಗಿ ಒಂದು ನಡೆದಿರೋ ಅಂಥದ್ದು ಅವ್ರಿಗೊಂದು ಕನೆಕ್ಟ್ ಆಗುತ್ತೆ. ಬಿಕಾಸ್ ನಾವು ಆಡಿಯನ್ಸ್ಗೆ ನಾವು ಏನೇ ಮೆಸೇಜ್ ಹೇಳಿ ಏನೇ ಬುದ್ಧಿವಾದ ಹೇಳಿದ್ರು ಜನ ತಗೊಳ್ಳೋದಿಲ್ಲ. ನಂದೇ 100 ಇದೆ ನಿಮ್ದೇನು ಮಾತು ಕೇಳೋದು ಅಂತಾರೆ. ಸೊ ಹಾಗಾಗಿ ಅದೊಂದು ವಿಜುವಲೈಸೇಷನಲ್ಲಿ ನಾವು ತೋರಿಸಿ ಅದೊಂದು ಎಮೋಷನ್ ಫೀಲ್ ಮಾಡಿ ನಾವು ತೋರಿಸಿದ್ರೆ ಅದು ಕನೆಕ್ಟ್ ಆಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿದೆ. ನೈಜ ಕಥೆಗೆ ಹತ್ತಿರವಾದಂತಹ ಕತೆ ಅಂತ ಕೇಳ್ಪಟ್ಟಿದೆ, ಬಟ್ ನೀವು ರಿಯಲ್ ಸ್ಟೋರಿ ಅಂತ ಹೇಳಿದ್ರೆ. ಓಕೆ, 45 ಡೇಸ್ ಒಟ್ಟಿಗೆ ನೀವು ಶೂಟ್ ಮಾಡಿದ್ರಿ. ಆ್ಯಂಡ್ ಏನಾದರೂ ಒಂದು ಫನ್ ಇನ್ಸಿಡೆಂಟ್ ನಡೆದಿದೆ ನನ್ನ ಸಿನಿಮಾ ಬಗ್ಗೆ ಮಾತಾಡಿದಾಗೆಲ್ಲ ನಂಗೆ ನೆನಪಾಗುತ್ತೆ ಅನ್ನೋದಂದ್ರೆ ಏನಾದರೂ ಇದೆಯಾ? ಐ ಥಿಂಕ್ ಅದೇ ನಾವು ಅವಳೇ ಮಾತಾಡ್ದಂಗೆ ಐ ಥಿಂಕ್
ದೇವರಾಯನದುರ್ಗ ಶೂಟ್ ಮಾಡೋದು ತುಂಬ ಬೆಟ್ಟದ ಮೇಲೆ ಒಂದು ತುದಿಗೆ ಹೋಗ್ಬೇಕಿತ್ತು. ಸೊ ಅಲ್ಲಿ ನನಗೆ ಕ್ಲಾಸ್ಟ್ರೋಫೋಬಿಕ್ ಫೀಲಿಂಗ್ ಇತ್ತು. ಬಟ್ ಇವರೆಲ್ಲ ಫುಲ್ ಧೈರ್ಯ ಏನು. ಬಟ್ ನನಗೆ ಆಮೇಲೆ ಅದೇ ರೇಗಿಸ್ತಾಯಿದ್ರು, ಫೈಟ್ ಮಾಡ್ತೀಯಾ, ಇದು ಮಾಡ್ತೀಯ, ಇಲ್ಲಿ ಇದು ಮಾತ್ರ ಭಯ ಪಡ್ತೀಯ ಅಂತ. ಸೊ ಆ ಪಾರ್ಟ್ಗೆ ನಾನು ಹೋಗೋಕ್ಕಾಗಲಿಲ್ಲ, ನಾನು ಡೂಪ್ ಥರ ಹಾಕ್ಕೊಂಡು ಅಲ್ಲಿ ಇದು ಮಾಡೋದು. ಸೊ ಅವತ್ತೂ ರೇಗಿಸ್ತಾಯಿದ್ರು ಲೈಕ್. ಆ್ಯಂಡ್ ಇವನ್ ವೆನ್ ವಿ ವರ್ ಶೂಟಿಂಗ್ ಫಾರ್ ಅವರ್ ಸಾಂಗ್ ಶೂಟು. ಸೊ ಎಲ್ಲೋ ಒಂದು ಕಡೆ ನಾವೆಲ್ಲ ನನ್ನ ಸಾಂಗ್ಸ್ ಎಲ್ಲ ನೀವು ನೋಡಿದಾಗ ಹೀರೋಯಿನ್ ಇಷ್ಟಿರ್ತೀವಿ ಅಷ್ಟೇ, ಬಟ್ ಇದ್ರೆ ಸ್ವಲ್ಪ ಇನ್ನೂ ಹತ್ರ ಇರ್ತೀವಿ. ಸೊ ಅಲ್ಲಿ ವೆನ್ ವಿ ಆರ್ ಶೂಟಿಂಗ್ ಫಾರ್ ದ್ಯಾಟ್ ವಿ ಲೈಕ್ ಈ ನಿಖಿತಾ ಹಿಂಗೆ ಹೇಳ್ತಾರೆ, ಹಿಂಗೆ ಮಾಡಲೇಬೇಕು ಡೈರೆಕ್ಟರ್ ಸರ್. ಸೊ ಅದು ಇನ್ನೇನು ರಿಹರ್ಸಲ್ ಟೈಮಲ್ಲಿ ಬಿದ್ದು ನಗ್ತಾಯಿದ್ವಿ, ಹೆಂಗಪ್ಪ ಮಾಡೋದು, ಹೌ ಡು ವಿ ಡು ದಿಸ್ ಅಂತ. ಸೊ ಡ್ಯೂರಿಂಗ್ ದ ಟೇಕ್ ಆಬ್ವಿಯಸ್ಲಿ ಟೇಕ್ ಅಂದಾಗ ಮಾಡಲೇಬೇಕಾಗುತ್ತೆ. ಬಟ್ ಸೊ ಆ ಥರ ಒಂದು ಕೆಲವು ಮೂಮೆಂಟ್ಸ್ ಇಟ್ ವಾಸ್. ಅಂದ್ರೆ ನಾವು ಏನು ಮಾತಾಡ್ತಿರ್ಲಿಲ್ಲ ಆಯ್ತಾ, ಇಬ್ರು ಮುಖ ನೋಡ್ತಾ ಇದ್ವಿ, ನಗ್ತಾ ಇದ್ವಿ. ವಿ ಹ್ಯಾವ್ ದಟ್ ಬಾಂಡಿಂಗ್. ಡೈರೆಕ್ಟರ್ ಹಿಂಗೆ ಹೇಳಿದ್ರು ಹೌದಾ, ಮಾಸ್ಟರ್ ಹಿಂಗೆ ಹೇಳಿದ್ರು ಹೌದಾ, ಎಲ್ಲರಿಗೂ ಹೌದಾ, ಆಮೇಲೆ ಇಬ್ರು ಮುಖ ನೋಡೋದು, ಆಮೇಲೆ ಇಬ್ರು ನಗೋದು. ಎಸ್, ಖಂಡಿತವಾಗ್ಲು. ಈಗ ನೀವು ಈಗ ಕೆಲವೊಬ್ರು ಒಬ್ಬರು ಅರ್ಥ ಮಾಡ್ಕೊಳಕ್ಕೆ ಒಂದಷ್ಟು ದಿನ ಜೊತೆಗಿದ್ರೆ ಸರ್ ತುಂಬ ಬೇಗ ಬಾಂಡಿಂಗ್ ಬೆಳೆದು ಬಿಡುತ್ತೆ ಆ್ಯಂಡ್ ಬೇಗ ಅರ್ಥ ಮಾಡ್ಕೊಳ್ತಾರೆ. ಆ ಥರ ನೀವಿಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ರೆ ನೀವು ಅವ್ರ ಬಗ್ಗೆ ಹೇಳಿ, ಒಂದು ಗುಡ್ ಥಿಂಗ್ ಒಂದು ಬ್ಯಾಡ್ ಥಿಂಗ್ ನೀವು ನೋಡಿದಂಥದ್ದು ಏನು? ಬ್ಯಾಡ್ ಥಿಂಗ್ ಅಂತ ಐ ಡೋಂಟ್ ಸಿ ಎನಿಥಿಂಗ್ ಬ್ಯಾಡ್. ಇಟ್ ಕ್ಯಾನ್ ಬಿ ಎನಿಥಿಂಗ್. ಏನು ತುಂಬ ಸೀರಿಯಸ್ ಆಗಿ ಬ್ಯಾಡ್ ಅಂತ ಏನು ಬ್ಯಾಡ್ ಅಂದರೆ ಅದೇ ಇಲ್ಲ. ಐ ಮೀನ್ ಆಬ್ವಿಯಸ್ಲಿ ಪಾಪ ಹೆಣ್ಮಕ್ಳು ಸ್ವಲ್ಪ ಟೈಮ್ ತೊಗೊಳ್ತಾರೆ ರೆಡಿ ಆಗಕ್ಕೆ. ಸೊ ನಾವೆಲ್ಲ ರೆಡಿ ಆಗಿ ಶಾರ್ಟ್ ರೆಡಿ ಅಂದಾಗ ರೆಡಿ ಸರ್ ಲೈಟಿಂಗು ರೆಡಿ ಆಗಿ ಎಲ್ಲಮ್ಮ ಹೀರೋಯಿನ್ನು ಸೊ ಬಂದೆ ಸರ್, ಅದೇ ಸರ್ ಒಂಚೂರು ಸರ್ ಅಂತ ನೀಟಾಗಿ ನಿಧಾನಕ್ಕೆ ಸ್ಲೋ ಮೋಷನಾಗಿ ಎಲ್ಲ ಹಿಂಗೆ ಮಾಡಿಕೊಂಡು ನಾನು ಇಲ್ಲಿ ಪೌಡರ್ ಪ್ಯಾಡ್ ಹಾಕೊಂಡು ರೆಡಿ ಹಾಕೊಂಡು ಸರ್ ರೆಡಿ ಸರ್ ಟೇಕ್ ಸರ್ ಅಂತ ನಿಧಾನಕ್ಕೆ ಹಿಂಗೆಲ್ಲ ನೋಡಿಕೊಂಡು ಓಕೆನಾ ಅಂತ ಅಷ್ಟೊಂದು ಜೊತೆ ಹೆಂಗೆ ಬರೋದು. ಸೊ ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್, ಇಟ್ಸ್ ವೆರಿ ಸ್ವೀಟ್ ಥಿಂಗ್. ಬಟ್ ಐ ಮೀನ್ ಜಸ್ಟ್ ಅದೊಂದು ಬಟ್ ಗುಡ್ ಥಿಂಗ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಯಾಕಂದರೆ ಪಾಪ ನಾನು ಹೇಳ್ದಂಗೆ ಅದೇಂಟು ಸ್ವಲ್ಪ ಸೀನ್ಸ್ ಎಲ್ಲ ಇದ್ದಾಗ ಶಿ ವಾಸ್ ಲೈಕ್ ಹೆಂಗೆ ಮಾಡೋದು, ಯಾವ ಥರ ಮಾಡೋಣ. ಆ್ಯಂಡ್ ಶಿ ವೆರಿ ಲೈಕ್ ನಾನು ಮಾಡೋದೇ ಇಲ್ಲ, ನಂಗೆ ಬೇಡ, ಕತೆಗೆ ಬೇಕು ಅಂದಾಗ ಒಂದು ಆರ್ಟಿಸ್ಟ್ ಥರ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಕೆಲವೊಂದ್ಸಲಿ ದೇವರಾಯನದುರ್ಗ ಅಲ್ಲಿ ಕ್ಯಾರವ್ಯಾನ್ ಎಲ್ಲ ನಮ್ದು ಇರಲೇ ಇಲ್ಲ. ಸೊ ಅದು ಟೆಂಟ್ ಎಲ್ಲ ತರಿಸ್ಕೊಂಡು ಅಲ್ಲೇ ಚೇಂಜ್ ಮಾಡಿಕೊಂಡು ಅಲ್ಲೇ ರೆಡಿ ಆಗಿ ಸೊ ಈ ಥರ ಎಲ್ಲ ಶೀಸ್ ಕೋಆಪ್ರೇಟೆಡ್. ಯಾಕಂದ್ರೆ ಗಂಡು ಮಕ್ಳು ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಇದು ಮಾಡ್ಕೊಬೋದು. ಸೊ ದಟ್ ವೇ ಆಮೇಲೆ ಒಂದು 2-3 ಕಿಲೋಮೀಟರ್ಸ್ ಹೋಗಿ ಅಲ್ಲೆಲ್ಲೋ ಒಂದು ಗೆಸ್ಟ್ ರೆಸ್ಟ್ ರೂಮ್ ಯೂಸ್ ಮಾಡಿ ವಾಪಸ್ ಬಂದು ಸೆಟ್ಟಿಗೆ ಅಲ್ಲಿ ಶೂಟ್ ಮಾಡೋದು, ಎಲ್ಲೂ ಟೈಮ್ ವೇಸ್ಟ್ ಮಾಡೋದು ಈ ಥರ. ಸೊ ಇದೆಲ್ಲ ನೋಡಿದಾಗ ವೆರಿ ಗುಡ್ ಥಿಂಗ್ ಆಫ್ ಹ್ಯಾವಿಂಗ್ ಅ ಫ್ಯೂಚರ್ ಇನ್ ಕನ್ನಡ ಇಂಡಸ್ಟ್ರಿ. ವಿಶಿಂಗ್ ಆಲ್ ದ ಬೆಸ್ಟ್, ಎಲ್ಲ ಒಳ್ಳೇದಾಗಲಿ. ಆಮೇಲೆ ನನ್ನ ಬಗ್ಗೆ ನೀವೇನು ಕೆಟ್ಟದಾಗ ಹೇಳ್ತೀರೋ ಹೇಳಿ. ಗುಡ್ ಥಿಂಗ್ ಇಸ್ ದಟ್ ಈಸ್ ವೆರಿ ಮಚ್ ಕಂಫರ್ಟಬಲ್. ನೋ ಇಲ್ಲ, ನಿಜವಾಗ್ಲೂ ವೆರಿ ವೆರಿ ಮಚ್ ಕಂಫರ್ಟಬಲ್ ಆ ವಿಷಯದಲ್ಲಿ. ಬಿಕಾಸ್ ಅವ್ರು ಹೇಳಿದಾಗ ಕೆಲವೊಂದು ಸೀನ್ಸ್ ಇದ್ದಾಗ ಆಬ್ವಿಯಸ್ಲಿ ಅದು ಮುಜುಗರ ಅನ್ನೋದಿರುತ್ತೆ. ಮೇ ಬಿ ಅವ್ರು ಎಷ್ಟೇ ನನ್ನ ಕ್ಲೋಸ್ ಫ್ರೆಂಡ್ ಆಗಲಿ ಏನೇ ಆಗಲಿ, ಒಂದು 10 ಜನದ ಎದುರಿಗೆ ಒಂದು 50 ಜನದ ಎದುರು ಸೆಟ್ಟಲ್ಲಿ ನಿಂತ್ಕೊಂಡು ಆ ಥರ ಎಲ್ಲ ಮಾಡಬೇಕು ಅಂದರೆ ಐ ವಾಸ್ ಅ ಬಿಗಿನರ್. ಸೊ ಹಾಗಾಗಿ ಐ ವಾಸ್ ಲೈಕ್ ಓಕೆ ಹಿಂಗೆ ಅಂತ. ಬಟ್ ಹಿ ಮೇಡ್ ಮೀ ಕಂಫರ್ಟಬಲ್. ಇಲ್ಲ ನಿಖಿತಾ, ಲೆಟ್ಸ್ ಡೂ ಲೈಕ್ ದಿಸ್, ನಿಮ್ಗೆ ಹೀಗೆ ಅನ್ಸುತ್ತೆ, ಹೀಗೆ ಯು ವಾಂಟ್ ಹೋಲ್ಡ್ ಮೀ ಹಿಯರ್, ಯು ಕ್ಯಾನ್ ಹೋಲ್ಡ್ ಮೀ ಹಿಯರ್ ಅಂದರೆ ಆ ಒಂದು ಕಂಫರ್ಟ್ನೆಸ್ ಹಿ ಗೇವ್ ಮೀ. ಸೊ ಅದು ಐ ಥಿಂಕ್ ಅದು ಅವಶ್ಯಕತೆ ಇತ್ತು ನನಗೆ, ಆ್ಯಂಡ್ ಅದು ನನಗೆ ಸಿಕ್ತು. ಹಾಗಾಗಿ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಬ್ಯಾಡ್ ಹೇಳಿ, ಹೀರೋಯಿನ್ ಬಾಯಿಂದ ಬ್ಯಾಡ್ ಅನ್ಸ್ಕೊಳಕ್ಕೆ ಕಾಯ್ತಾ ಇದ್ದೀನಿ, ಏನು ಹೇಳ್ತಾರೆ ಹೀರೋಯಿನ್. ಇಲ್ಲ ನಿಜವಾಗ್ಲೂ ತಿದ್ಕೊಳಕ್ಕೆ ನಮಗೂ ಒಂಥರ ಅವಕಾಶ ಸಿಗುತ್ತೆ. ಅಂದ್ರೆ ಇವಾಗ ನಾನು ಲೇಟಾಗಿ ರೆಡಿ ಆಗ್ತಿದ್ದೆ ಅಂದ್ರೆ ಅವ್ರು ಹೇಳಿದ್ರಲ್ಲ, ಇಟ್ಸ್ ಬಿಕಾಸ್ ನನಗೆ ಅಂದ್ರೆ ನ್ಯೂಲಿ ವೆಡ್ ಅಲ್ಲಿ ಸ್ಯಾರಿ ಉಡ್ಕೊಬೇಕು. ಸೊ ಆಬ್ವಿಯಸ್ಲಿ ಇವ್ರು ಒಂದು ನಾರ್ಮಲ್ ಜೀನ್ಸ್ ಹಾಕೊಂಡು ಶರ್ಟ್ ಹಾಕೊಂಡು ಬಂದು ಕುತ್ಕೊಂಡ್ಬಿಡ್ತಾರೆ. ನಾವು ಹುಡುಗಿ ಸ್ಯಾರಿ ಉಡ್ಕೊಂಡು ಸ್ಯಾರಿಗೆ ಬಳೆ ಸೆಟ್ ಮಾಡಿ ಎಲ್ಲ ಏನು ಆರ್ನಮೆಂಟ್ಸ್ ಎಲ್ಲ ಹಾಕೊಂಡು ಬರೋದು ಆಬ್ವಿಯಸ್ ಸ್ವಲ್ಪ ಟೈಮ್ ತಗೊಳ್ತಿತ್ತು. ಅದು ಬಿಟ್ರೆ ಇನ್ನೇನು ಲೇಟ್ ಅಂತೆಲ್ಲ ಬ್ಯಾಡ್ ಇಲ್ಲ ನನಗೇನು. ಇನ್ನು ಅದಕ್ಕೆ ಎಲ್ಲ ಕಡೆ ಹೋಗ್ತಾ ಇದ್ರೆ ಮತ್ತೆ ಅಲ್ಲಿಗೆ ಬರ್ತಾ ಇದ್ದಾರೆ. ಬ್ಯಾಡ್ ಏನು ಇಲ್ಲ. ಐ ಥಿಂಕ್ ನನಗೆ ಅನ್ಸ್ದಂಗೆ ನೋ ಸಚ್ ಥಿಂಗ್ಸ್. ಎಲ್ಲರ ಜೊತೆನೂ ಆರಾಮಾಗಿ ಚೆನ್ನಾಗಿ ವೆರಿ ಫ್ರೆಂಡ್ಲಿ. ಅದೇ ಬ್ಯಾಡ್. ಆಮೇಲೆ ಬ್ಯಾಡ್ ಏನ್ ಗೊತ್ತಾ, ಒಂದಿದೆ ಈಗ ಏನೋ ಒಂದು ಆಯ್ತು ಸೆಟ್ಟಲ್ಲಿ, ಮನುಷ್ಯಗೆ ಕೋಪ ಅನ್ನೋದು ಬರ್ಬೇಕು ತಾನೆ, ವ್ಯಕ್ತಿ ಕೋಪನೇ ಬರಲ್ಲ. ಹೌದಾ, ಓಕೆ ಆಯ್ತು ಪರವಾಗಿಲ್ಲ ಈ ತರ. ಅಂದ್ರೆ ಏನೋ ಒಂದು ನಾವೆಲ್ಲೋ ಒಂದ್ ಕಡೆ ಹೋಗಿದ್ವಿ, ಏನೋ ಒಂದಾಯ್ತು, ಬಿಕಾಸ್ ಔಟ್ಡೋರ್ ಶೂಟಿಂಗ್ ಅಲ್ಲೆಲ್ಲ ಅಷ್ಟು ಬಿಸಿಲು, ಏನೋ ಒಂದು ಇದು. ಸೊ ಅವಾಗ ಇನ್ಕ್ಲೂಡಿಂಗ್ ನಾನೇ ಕೋಪನೇ ಇಲ್ವಾ, ಅಲ್ಲ ಬಿಡಿ, ನೀವೇನು ಮಾತಾಡೋದು. ಐ ಆಮ್ ಅ ವೆರಿ ಶಾರ್ಟ್ ಟೆಂಪರ್ಡ್ ಪರ್ಸನ್. ನಾನು ಇವರು ತುಂಬಾ ಡೆಡ್ ಆಪೋಸಿಟ್. ನಾನು ವೆರಿ ಸ್ಟಬರ್ನ್, ವೆರಿ ಶಾರ್ಟ್ ಟೆಂಪರ್ಡ್. ನಾನು ಆ ತರ ವ್ಯಕ್ತಿ. ಎಷ್ಟೊಂದ್ಸಲ ಡೈರೆಕ್ಟ್ ಹೇಳ್ಬಿಡ್ತೀನಿ, ಡೈರೆಕ್ಟ್ ಬೇಡ ಸುತ್ತಿ ಬಳಸಿ ಹೇಳಿ ಡೈರೆಕ್ಟ್ ಹೇಳ್ಕೊಡಿ, ಶೂಟಿಂಗ್ ನಿಂತೋಗ್ಬಿಡುತ್ತೆ ಅಂತ. ಸೊ ಡೈರೆಕ್ಟ್ ಹೇಳಿದ್ರೆ ನಾಟ್ ಎವ್ರಿಬಡಿ ಆಕ್ಸೆಪ್ಟ್ಸ್. ಇವತ್ತು ನೇರ ಇರೋದು ಥಿಂಗ್, ಎಲ್ಲರಿಗೂ ಅದು ಸ್ಫೋಟವಾಗಿ ತೊಗೊಳಲ್ಲ. ಒಬ್ಬರು ತುಂಬಾ ಅಪ್ಸೆಟ್ ಆಗ್ಬಿಡ್ತಾರೆ. ಅದು ನನ್ಗೆ ಅದೇ ದಟ್ ವೇ ವಿ ಆರ್ ಬ್ಯಾಲೆನ್ಸಿಂಗ್ ಈಚ್ ಅದರ್. ಸೊ ಇವ್ರು ಹೆಂಗಂದ್ರೆ ಫುಲ್ ಕೂಲ್, ನಾನು ಫುಲ್ ಹಾಟ್ ಆ ಒಂದು ವಿಷಯದಲ್ಲಿ.
ಸೊ ಐ ಥಿಂಕ್ ಅಂದರೆ ಐ ಆಮ್ ಆಸ್ ಅ ಪರ್ಸನ್ ನಾನು ಬೆಳೆದು ಬಂದಿರೋದೇ ಹಾಗೆ ವೆರಿ ಸ್ಟ್ರೈಟ್ ಫಾರ್ವರ್ಡ್, ಇದ್ದಿದ್ದಂಗೆ ಹೇಳ್ತೀನಿ. ಚೆನ್ನಾಗಿದೆ, ಇಲ್ಲ ಅಷ್ಟೇ. ಅಂದರೆ ದಟ್ ಈಸ್ ಹೌ ಐ ಆಮ್. ಐ ಡೋಂಟ್ ವಾಂಟ್ ಟು ಹಿಂದೆ ಅಯ್ಯೋ ಬಟ್ರಿಂಗ್ ಎಲ್ಲ ಮಾಡಿ ಹಿಂಗಿತ್ತು ಹಂಗಿತ್ತು, ನನಗೆ ಅದು ಬರೋದೇ ಇಲ್ಲ. ಸೊ ಹಾಗಿದ್ದಾಗ ಕೆಲವೊಂದು ವಿಷಯನ ಇಟ್ಸ್ ಲೈಕ್ ಓಕೆ ಇದು ಹಿಂಗೆ ಮಾಡ್ಬೋದಿತ್ತಲ್ವಾ, ಇದು ಹಿಂಗೆ ಅಂತ ಅಂದಾಗ ಹಿ ಯೂಸ್ ಟು ಟೆಲ್ ಮಿ ಇಲ್ಲ ಇಲ್ಲಿ ಇಟ್ ಡಸಂಟ್ ವರ್ಕ್ ಔಟ್ ಲೈಕ್ ದ್ಯಾಟ್, ಯು ಹ್ಯಾವ್ ಟು ಸೇ ಇನ್ ಅ ಡಿಫ್ರೆಂಟ್ ಮ್ಯಾನರ್. ಹಂಗೆ ಲೈಕ್ ಇಲ್ಲ ಧರ್ಮ ಐ ಕಾಂಟ್ ಸೇ ಲೈಕ್ ದಟ್, ಐ ಡೋಂಟ್ ನೋ, ನಂಗೆ ಹಂಗೆ ಇರೋದಕ್ಕೆ ಇಷ್ಟನೂ ಇಲ್ಲ ಆ್ಯಂಡ್ ಬರೋದು ಇಲ್ಲ. ಹಾಗಾಗಿ ಆ ಥರ ಒಂದು ವಿಷಯದಲ್ಲಿ ಹಿ ಹಸ್ ಗೈಡೆಡ್ ಮೀ, ಅದು ಒಂದು ಗುಡ್ಡೆ. ಬ್ಯಾಡ್ ಏನಂದರೆ ಈ ಮನುಷ್ಯನ ಕೋಪ ಬರಲ್ಲ ಅನ್ನೋದೊಂದು ಬ್ಯಾಡ್. ಕೆಲವೊಂದು ವಿಚಾರದಲ್ಲಿ ಕೋಪ ಬರೋದಕ್ಕೆ ಅಂದ್ರೆ ನಾನ್ ಕೋಪ ಬರುತ್ತಲ್ಲ ನನ್ನ ಜೊತೆ ಇವರು ಕೋಪ ಬರಲಿ ನೋಡಿದ್ರೆ ಇದನ್ನ ನಗ್ತಾ ಇರ್ತಾರೆ ನಮ್ಮಮ್ಮ, ಇವನಿಗೆ ಕೋಪ ಬರಲ್ಲ, 1-1.5 2 ಗಂಟೆ ಊಟ ರೆಡಿ ಮಮ್ಮ ಅಂತ ಕಿರ್ಚಾಡ್ತಾನೆ, ಬಟ್ ಕೋಪ ಬರಲ್ಲ ಅಂದ್ರೆ ನಂಬಲ್ಲ. ಬಟ್ ಓಕೆ ಫೈನ್. ಎಲ್ಲಿ ಕೋಪ ಬರಬೇಕು ಅಲ್ಲಿ ಬರುತ್ತೆ, ಇಲ್ಲ ಅಂತಲ್ಲ, ಮನುಷ್ಯ ಆದ್ಮೇಲೆ ಎಲ್ಲ ಇದ್ದೇ ಇರುತ್ತೆ. ಬಟ್ ಯಾ ಐ ಆಮ್ ಮೋರ್ ಪೇಷಂಟ್ ಆ್ಯಂಡ್ ಮೋರ್ ವೆರಿ ಕಾಮ್. ಆ್ಯಂಡ್ ಐ ಥಿಂಕ್ ಬಂದೈತೆ ಸೆಟ್ಟಲ್ಲೂ ಬಂದೈತೆ, ಮನೇಲೂ ಬಂದೈತೆ. ಮನೇಲಿ ಗ್ಲಾಸ್ ಗೀಸ್ ಇದೆಲ್ಲ ಗ್ಲಾಸ್ ಹೊಡೆದಾಕಿರೋದೆ. ಸೀರಿಯಸ್ಲಿ ಇದು ಫುಲ್ಲು ಕಿಚನ್ ಶೂಟಿಂಗ್ ಅಲ್ಲ ಮನೆಲ್ಲ. ಆಮೇಲೆ ಮನೇಲಿ ಗ್ಲಾಸ್ ಹೊಡೆದ್ಬಿಟ್ಟು ಆ ಕೋಪ ತೋರ್ಸಕ್ಕೆ ನಾವು ಒಪ್ಪಂಗೆ ತೋರಿಸ್ಬೇಕಲ್ಲ, ನನಗೂ ಕೋಪ ಬರುತ್ತೆ ಅಂತ. ಪಾಪ ಅವರಿಬ್ಬರೇನೋ ಆರ್ಗ್ಯೂ ಮಾಡ್ತಿದ್ರು, ಅದನ್ನ ನಿಲ್ಸಕ್ಕೆ ಕಿಚನ್ ಗ್ಲಾಸ್ ತೊಗೊಂಡು ನಾನು ಹೊಡೆದಾದ್ಮೇಲೆ ಬ್ಲಡ್ ಹಿಂಗೆ ಬಂದ್ಬಿಟ್ಟು ಹಿಂಗೆ ನಮ್ಮ ಅಪ್ಪನೇ ಕರ್ಕೊಂಡೋದ್ರು ಡಾಕ್ಟ್ರಿಗೆ. ನಗ್ತಾ ಇದ್ದಾರೆ ಪಕ್ಕದಲ್ಲಿ, ಅವರೇ ಡ್ರೈವ್ ಮಾಡ್ತಾರೆ ಪಕ್ಕದಲ್ಲಿ ಅಂತ ಕೂತಿದ್ರು. ಬೇಕಾ ನಿಂಗೆ ಇದೆಲ್ಲ ಏನಕ್ಕೆ? ಐ ಥಿಂಕ್ ಐ ಮೀನ್ ಸ್ಕೂಲ್ ಕಾಲೇಜ್ ಆ ಟೈಮಲ್ಲಿ, ಸ್ಕೂಲ್ ಕಾಲೇಜ್ ಟೈಮ್. ಚಾಕ್ಲೇಟ್ ಬಾಯ್. ಆಮೇಲೆ ಒಂದ್ಸಲಿ ನಮ್ಮ ಅಕ್ಕ ಸೆಡೆ ಹೋಗಿದ್ರು, ನಮ್ಮ ಅಮ್ಮನ ಮೇಲೆ ಏನಾದರೂ ಹಿಂಗೆ ಓಡಿಸ್ಬಿಡ್ತೀವಿ, ಹಾಸ್ಟೆಲ್ಗೆ ಹಾಕ್ಬಿಡ್ತೀವಿ, ಕರೆಕ್ಟಾಗಿ ರಂಗಿದ್ರೆ ಇರು ಅಂತ. ಸೊ ಅವ್ರು ಹೇಳ್ದಾಗಿಂದ ಸ್ವಲ್ಪ ಐ ಆಮ್ ಲೈಕ್ ಲಿಟಲ್ ಥಿಂಗ್ ಅಬೌಟ್ ಮೈ ಮದರ್. ಯಾಕಂದರೆ ವಿ ಹ್ಯಾಡ್ ಅ ಬ್ಯಾಡ್ ಫೇಸ್. ಒಂದು ಟೈಮಲ್ಲಿ ನಮ್ಮ ತಾಯಿ ಕೈ ಕಳ್ಕೊಂಡ್ರು ಆಕ್ಸಿಡೆಂಟಲ್ಲಿ, ರೈಟ್ ಹ್ಯಾಂಡ್ ಇಲ್ಲ. ಸೊ ಆ ಟೈಮಲ್ಲಿ ತುಂಬ ಏನೇ ಕಷ್ಟ ಬಂದರೂ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಅಕ್ಕಗೆ ಒಂದಿನ ಅನಿಸ್ತು, ಒಂದು ಕೈನ ಇಟ್ಕೊಂಡು ಇಷ್ಟೆಲ್ಲ ನೋಡ್ಕೊತಾರೆ, ನೀನು ಬಂದು ಎಲ್ಲಿಂದ ನಾವು ಬಂದು ಊಟ ರೆಡಿ ಇರುವ ಅಂತ ಆವಾಜ್ ಆಗ್ತೀಯಾ, ಒಂದು ಕೊಡ್ತೀನಿ ನೋಡಿ ನಿನಗೆ ಆಗಲೇ, ನೆಕ್ಸ್ಟ್ ಟೈಮ್ ಏನಾದರೂ ಮನೆಯಿಂದ ಓಡಿಸ್ಬಿಟ್ಟು ನಮ್ಮ ಅಕ್ಕ ನನಗೆ ಹೇಳಿದ್ರು, ಇಷ್ಟು ಸಾಕೆ ನನಗೆ, ಇಷ್ಟೆಲ್ಲ ಇದಾದ್ಮೇಲೆ ಶೀಸ್ 3 years elder to me, ಇಷ್ಟೆಲ್ಲ ಇದ್ದಿದ್ರು ಕಷ್ಟ ಇದ್ರು, ದೇ ಬ್ರಾಟ್ ಯು ಅಪ್ ಇನ್ ಸಚ್ ಅ ಗುಡ್ ವೇ ಅಂತ. ಐ ಥಿಂಕ್ ದಟ್ ಒನ್ ಲೈನ್ ಮೇಡ್ ಮೀ ಚೇಂಜ್ ಅ ಲಾಟ್ ಇನ್ ಟರ್ಮ್ಸ್ ಆಫ್ ಎಲ್ಲ ಕಡೆ. ಇವತ್ತಿನವರೆಗೂ ಐ ಥಿಂಕ್ 2008, 2009, 15-16 years ಇನ್ ದ ಇಂಡಸ್ಟ್ರಿ. ಬಟ್ ಸರ್ವೈವ್ ಆಗಬೇಕಂದ್ರೆ ಎಷ್ಟೊಂದು ಮೇಲೆ ಕೆಳಗಡೆ ಇದು ನೋಡ್ತಿರೋ ಹಿಟ್ಸು ಫ್ಲಾಪ್ಸು, ಆಮೇಲೆ ಕೆಲವೊಂದು ಸೆಟ್ಸಲ್ಲಿ ಆಗೋ ಒಂದು ವಿಷಯಗಳು ಇದು. ಬಟ್ ಎಲ್ಲೋ ಒಂದು ಕಡೆ ಆ ಕಾಮ್ನೆಸ್ಸು, ಇದು ಆ ಮೆಂಟಲ್ ಬ್ಯಾಲೆನ್ಸ್, ಆ ಪೀಸ್ ತೊಗೊಂಡೋಗ್ತಾ ಇದ್ರೆ ಐ ಥಿಂಕ್ ಯು ಕ್ಯಾನ್ ಸರ್ವೈವ್. ನಾಟ್ ಇದು, ಬಟ್ ಎಲ್ಲೋ ಒಂದು ಕಡೆ ಬರ್ಸ್ಟ್ ಔಟ್ ಆಗ್ಬಿಟ್ರೆ ಅದೇ ಒಂದು, ನೀವು 10 ಸಿನಿಮಾನಲ್ಲಿ ಒಳ್ಳೆ ಹುಡುಗ ಅನ್ಸ್ಕೊಂಡು ಒಂದು ಸಿನಿಮಾದಲ್ಲಿ ಕೆಟ್ಟವನು, ಏನು ಗುರು ಸೆಟ್ಟರ್ ಹಿಂಗೆ ಬೈತಾನೆ, ಸೆಟ್ಟರ್ ಇಷ್ಕೋಪ ಮಾಡ್ಕೊಂಡ್ಬಿಡ್ತಾನೆ ಅಂದ್ರೆ ಅದೇ ಕಂಟಿನ್ಯೂ ಆಗತ್ತೀನಿ 5 ಸಿನಿಮಾ. ಹಂಗಂತ ಯಾರು ಮೆಚ್ಚಕ್ಕಂತ ಆರ್ಟಿಫಿಷಿಯಲ್ ಆಗಿರೋಕ್ಕಲ್ಲ, ನ್ಯಾಚುರಲ್ ಆಗೇ ನಾನು ಇರೋದು ಹಂಗೆ. ಬಟ್ ದಟ್ ಪೇಷನ್ಸ್ ಅನ್ನೋದು ನಮ್ಮ ಅಪ್ಪ ಹೇಳ್ಕೊಡೋದು. ಕೋಪ ಒಂದು ಸೆಕೆಂಡ್, ಒಂದು 10 ಅಂತ ಅನ್ಕೊಂಡು 10, 9, 8, 7, 6, 5, 4, 3 ಈ ಥರ. ಆಮೇಲೆ ರೋಡಲ್ಲಿ ಹೋಗ್ಲು ಅಷ್ಟೇ, ಒಂದು ಈ ರೋಡ್ ರೇಜ್ ಅಂತ ಏನು ಹೇಳ್ತೀವಿ, ಯಾರೋ ಸಡನ್ ಅಡ್ಡ ಬಸ್ಸು ಅಲ್ಲ ಏನೋ ಬಂದರೆ ಆಟೋ ಬಂದರೆ ನಮ್ಮ ತಂದೆಯವ್ರು ಒಂದೇ ಮಾತು ಹೇಳಿದ್ರು, ಅಲ್ಲಪ್ಪ ನೀನೇನೋ ಹಿಂಗೆ ಹೇಳ್ಬಿಡ್ತೀಯ, ಏನು ರೀ ನೋಡ್ಕೊಂಡು ಹೋಗ್ರಿ ಅಂತ. ಅವ್ರು ಡಿಪೋನಲ್ಲಿ ಹೋಗ್ಬಿಟ್ಟು ಒಂದು ಅಜ್ಜನ ಮುಂದೆ ಕೂತ್ಕೊಂಡು ಮಾತಾಡ್ತಾರೆ. ಅವ್ರ ತಂದೆಯವ್ರು ಎಂಥ ಒಳ್ಳೆ ಹೆಸರು ಮಾಡಿದ್ದಾರೆ, 40 ವರ್ಷ ಒಂದು ಖಳನಾಯಕ ಬರೀ ಸ್ಕ್ರೀನ್ ಮೇಲೆ, ಬಟ್ ಆಚೆ ಕಡೆ ಎಲ್ಲೋ ಒಂದಿದಿಲ್ಲ, ಇವ್ನ ಮಗ ನೋಡಿ ನೆನ್ನೆ ಮನೆ ಬಂದು ಹಿಂಗೆ ಕಿರ್ಚಾದಂಗೆ, ಎಷ್ಟು ಒಳ್ಳೆ ಮಾತಂದ್ರೆ ಅದು ಇಟ್ಸ್ ಆ್ಯಕ್ಚುಲಿ ಟ್ರೂ. ಸಿ ಇಸ್ ಜಸ್ಟ್ 1 minute ಯಾರಿಗಾದ್ರೂ ಇದೆ. ಬಟ್ ಅವ್ರು ಆಮೇಲೆ ಹೋಗಿ ಒಂದು ಕಡೆ ಮಾತಾಡಿದಾಗ, ಅಲ್ಲಪ್ಪ ಇಂಥ ಫ್ಯಾಮಿಲಿಯಿಂದ ಬಂದರೆ ಇವ್ನು ಯಾಕೆ ಹಿಂಗೆ ಆಡ್ತಾನಂತ. ಸೊ ದೀಸ್ ಸ್ಮಾಲ್ ಥಿಂಗ್ಸ್ ಅಲ್ಲ ನಾನು ಚಿಕ್ಕ ವಯಸ್ಸಲ್ಲೇ ಕಲ್ತ್ಕೊಂಬಿಟ್ಟೆ. ಸೊ ಅದರಿಂದ ಐ ಬಿನ್ ವೆರಿ ಕಾಮ್ ಆ್ಯಂಡ್ ಕಂಪೋಸ್. ಕ್ಯಾರಿ ಮಾಡೋದು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ. ಸೊ ಇವಾಗ ನೋಡಿ, ಸಿನಿಮಾ ಅಂತ ಬಂದಾಗ ಅದು ಯಾವುದೇ ಸ್ಟಾರ್ ಆಗಿರಲಿ ಅಥವಾ ಯಾರು ಸ್ಟಾರ್ ಮಗನೇ ಆಗಿದ್ರು ಕೂಡ ಯಾರೋ ಒಬ್ಬರು ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ, ಆ್ಯಕ್ಟಿಂಗ್ ಬರೋದಕ್ಕಾಗಲಿ ಅಥವಾ ನಾನು ಹೀರೋ ಆಗಬೇಕು ಅಂತ ಅನ್ಕೊಳ್ಳೋದಕ್ಕಾಗಲಿ. ನೀವು ನಮ್ಮ ಕನ್ನಡದ ಟಾಪ್ ಸ್ಟಾರ್ಸ್ಗಳಲ್ಲಿ, ಅಂದರೆ ಈಗಿರುವಂಥ ಸ್ಟಾರ್ಸ್ಗಳಲ್ಲಿ ನಾನೇನಾದರೂ ಒಂದು ಕಲಿತೀನಿ ಅನ್ನೋದಾದರೆ, ಈಗ ಶಿವಣ್ಣ ಅವರಿರ್ಬೋದು, ಸುದೀಪ್ ಅವರಿರ್ಬೋದು, ದರ್ಶನ್ ಅವರಿರ್ಬೋದು, ಈ ಥರ ರಾಕಿ ಭಾಯ್ ಅವರಿರ್ಬೋದು, ಈ ಥರ ಬಂದಾಗ ನೀವು ಇವ್ರ ಹತ್ರ ನಾನು ಇದೊಂದು ಕ್ವಾಲಿಟಿನ ನಿಜವಾಗ್ಲೂ ಅಳವಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದಾದ್ರೆ ಏನು? 100% ಪ್ರತಿಯೊಬ್ಬರು. ಐ ಥಿಂಕ್ ಶಿವಣ್ಣ ನೋಡಿದಾಗ 125 ಸಿನಿಮಾ ಮೇಲ್ ದಾಟಿದ್ದಾರೆ. ಐ ಥಿಂಕ್ ಅದೇ ಪರ್ಸವಿರೆನ್ಸ್ ಅಂತಾರಲ್ಲ, ಏನೇ ಆದ್ರೂ ಅದೊಂದು ಎನರ್ಜಿ, ಇದು ಕ್ಯಾರಿ ಮಾಡೋದು, ಆಮೇಲೆ ವೇ ಆಫ್ ಬಿಹೇವಿಂಗ್ ಸೆಟ್ ಆಗಿರ್ಬೋದು, ಜನರ ಜೊತೆ ಯಾವ ಥರ ಇರ್ತಾರೆ. ಸೊ ಐ ಥಿಂಕ್ ಒಂದೊಂದು ಇದನ್ನು ಐ ಥಿಂಕ್ ಕಲಿಯುವಂಥದ್ದು ತುಂಬ ಇದೆ. ಯಶ್ ನಾನು ಐ ಥಿಂಕ್ ವಿ ಸ್ಟಾರ್ಟೆಡ್ ಕೆರಿಯರ್ ನವಗ್ರಹ ನಡೆಯುವಾಗ ರಾಕಿ ನಡೀತಾ ಇದ್ದು. ಸೊ ಅವರು ಅಷ್ಟೇ, ಹಿ ಬಿಲೀವ್ಡ್ ಅ ಲಾಟ್ ಇನ್ ಹಿಮ್ಸೆಲ್ಫ್.
ನಾವು ಆವಾಗಲೇ ಅವ್ರ ಮನೆ ಮೇಲೆ ಒಂದು ಇಂಟರ್ವ್ಯೂ ಎಲ್ಲ ಮಾಡ್ತಿದ್ವಿ ನವಗ್ರಹ ರಾಕಿ ಟೈಮಲ್ಲೆಲ್ಲ. ಬಟ್ ಅವ್ರಿಗೊಂದು ಕನಸಿತ್ತು, ಒಂದು ಆಸೆ ಇತ್ತು, ಆ್ಯಂಡ್ ಹಿ ವಾಸ್ ಲೈಕ್ ವೆರಿ ಮಚ್ ಥಿಂಗ್ಸ್. ಐ ಟೇಕ್ ಅ ಲಾಡ್ ಆಫ್ ಲೈಕ್ ಒಂದು ಇನ್ಸ್ಪಿರೇಷನ್, ಯಾಕಂದರೆ ಜೊತೆಗಿದ್ವಿ ಆ ಟೈಮಲ್ಲಿ. ಬಟ್ ಹಿ ಟುಕ್ ಆಫ್ ಇನ್ ಅ ಡಿಫ್ರೆಂಟ್ ಆ್ಯಂಗಲ್, ಯಾಕಂದರೆ ಡೆಡಿಕೇಷನು ಮತ್ತು ಇದು ಇನ್ವಾಲ್ವ್ ಆಗೋದು ಸಿನಿಮಾನಲ್ಲಿ. ನಾನೇನು ಇವಾಗ ಪೋಸ್ಟ್ ಪ್ರೊಡಕ್ಷನ್ ಪ್ರೀ ಪ್ರೊಡಕ್ಷನ್ನ ತುಂಬ ಇನ್ವಾಲ್ವ್ ಆಗಿ ಮಾಡ್ತೀನಿ, ಯಶ್ ಅವಾಗಲೇ ಮಾಡಿದ್ದು. ಸೊ ಇದೆಲ್ಲ ನಾವು ಕಲ್ತಿದ್ದು ಅಲ್ಲಿಂದನೇ. ಆ್ಯಂಡ್ ಸುದೀಪ್ ಸರ್ ಲೈಕ್ ಡಿಫ್ರೆಂಟ್ ವರ್ಸ್ಟೈಲ್ ಇದು. ಹೀಸ್ ಒನ್ ಎಕ್ಸಾಂಪಲ್ ಫಾರ್ ಮೀ ಟು ಗೋ ಟು ತೆಲುಗುನಲ್ಲಿ ಒಂದು ಸಿನಿಮಾ ಮಾಡ್ಕೊಂಬರೋಕ್ಕೆ. ಯಾಕಂದರೆ ಅವ್ರು ಹೇಳ್ತಾಯಿದ್ರು, ಟ್ರೈ ಡಿಫ್ರೆಂಟ್ ಬೌಂಡ್ರೀಸ್ನ ಟ್ರೈ ಮಾಡು. ಕನ್ನಡ ನಮ್ಮ ಬೇಸು ಕನ್ನಡ, ಯಾವತ್ತಿದು ಫಸ್ಟ್ ಮೊದಲ ಆದ್ಯತೆ ಕನ್ನಡನೇ. ಬಟ್ ಎಲ್ಲೋ ಒಂಥರ ಆಪರ್ಚುನಿಟಿ ಸಿಕ್ಕಿದಾಗ ಮಾಡಿ ಅಂತ. ಸೊ ಅದೇ ಟೈಮ್ ಬ್ಲಡ್ ರೋಸಸ್ ಸಿನಿಮಾ ನಾನು ಹೋಗಿ ಇದು ಮಾಡಿದಾಗ ಪೀಪಲ್ ಆಕ್ಸೆಪ್ಟೆಡ್ ಇದು. ಆಮೇಲೆ ದರ್ಶನ್ ಸರ್ ಬಗ್ಗೆ ನಾನು ಕಲ್ತಿದ್ದು ಐ ಥಿಂಕ್ ನವಗ್ರಹ ಆದಮೇಲೆ ಜೊತೆಗೆ ಇಟ್ಕೊಂಬಂದಿದ್ವಿ. ಸೊ ದ ಮೋಸ್ಟ್ ಈಸ್ ಒನ್ ಆಫ್ ಮೈ ಮೋಸ್ಟ್ ಕ್ಲೋಸೆಸ್ಟ್ ಥಿಂಗ್. ಸೊ ಒಂದು ಸ್ಟಾರು ಈ ಥರ ಇರ್ಬೋದು ಅನ್ನೋದನ್ನು ತುಂಬ ಅವರಿಂದ ಕಲಿತೆ. ಲೈಕ್ ನಾವು ಬೈಕ್ ರೈಡ್ಸ್ ಹೋಗುವಾಗ ಅವ್ರ ಸಿಂಪ್ಲಿಸಿಟಿ ಆಗಿರ್ಬೋದು, ಕಷ್ಟ ಅಂತ ಬಂದವ್ರಿಗೆ ಸ್ಪಂದಿಸೋದಾಗಿರ್ಬೋದು, ಆಮೇಲೆ ಫ್ಯಾನ್ ಬೇಸ್ನ ಹೆಂಗೆ ಮೇಂಟೈನ್ ಮಾಡೋದಾಗಿರ್ಬೋದು. ಸೊ ಐ ಥಿಂಕ್ ಅದೆಲ್ಲ ನೋಡಿದಾಗ ಸರ್ಟನ್ ಥಿಂಗ್ಸ್ ಐವ್ ಲರ್ನ್ಡ್ ಫ್ರಮ್ ಹಿಮ್. ಆ್ಯಂಡ್ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಕೈಂಡ್ ಆಫ್ ಇದು. ಬಟ್ ನನ್ನ ಬಿಗ್ ಇನ್ಸ್ಟಿಟ್ಯೂಷನ್ ಐ ಥಿಂಕ್ ಮನೆಯಲ್ಲೇ ನನ್ನ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್, ಮೈ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಷನ್ ನಮ್ಮ ತಂದೆಯವರು. ಸೊ ಐ ಥಿಂಕ್ ಕಲ್ತಿರೋದು ಮೇಜರಲ್ಲೇ. ಆ್ಯಂಡ್ ನಥಿಂಗ್ ಕೇಮ್ ಈಸಿ. ಫಿಲ್ಮ್ ಆ್ಯಕ್ಟರ್ ಮಗ ಅಂದಿದ ತಕ್ಷಣ ನಂಗೆ 10 ಸಿನಿಮಾ ಬುಕ್ ಆಗಿಲ್ಲ, ಇಲ್ಲ ಒಂದು ದೊಡ್ಡ ಪ್ರೊಡಕ್ಷನ್ ಇದು ಬಂದಿಲ್ಲ. ಇಟ್ಸ್ ಸ್ಟಿಲ್ ಅ ಸ್ಟ್ರಗಲ್. ಸ್ಟಿಲ್ ನಾನೇ ಎಷ್ಟೊಂದು ಜನಕ್ಕೆ ನಾನೇ ಹೇಳ್ತೀನಿ, ಬೇಡ ನಮ್ಮ ಮನೆ ಸ್ವಲ್ಪ ದೂರ, ಯಾಕೆ ಆಫೀಸ್ ನಾನೇ ಬರ್ತೀನಿ, ಮೀಟ್ ಮಾಡೋಣ, ಎಲ್ಲಾದರೂ ಮಿಡಲಲ್ಲಿ ಸಿಗೋಣ, ಎಲ್ಲಾದರೂ ಸಿಗೋಣ ಅಂತ. ಸೊ ಈ ಥರ ಐ ಥಿಂಕ್ ದಟ್ ಇಸ್ ವಾಟ್ ಐವ್ ಲರ್ನ್ಡ್ ಆ್ಯಂಡ್ ಕಮ್. ನೀವು ಹೇಳೋದಾದ್ರೆ ನಿಮ್ಮನ್ನ ಯಾರು ತುಂಬ ಇನ್ಫ್ಲೂಯೆನ್ಸ್ ಮಾಡಿದ್ರು? ಐ ಥಿಂಕ್ ಮುಂಚೆ ಏನಾದ್ರು ಇಂಟ್ರೆಸ್ಟ್ ಇತ್ತಾ ಹೇಳಿ? ಎಸ್, ನಾನು ಮುಂಚೆ ನಮ್ಮ ಡ್ಯಾಡಿ ವಾಸ್ ಅ ಇನ್ವೆಸ್ಟರ್. ಮುಂಚೆ ಸಿನಿಮಾಗಳಿಗೆ, ಹಳೆ ಸಿನಿಮಾಗಳಿಗೆಲ್ಲ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಚಿಕ್ಕವಳಿದ್ದಾಗ ಸೆಟ್ಸಲ್ಲಿ ಎಲ್ಲ ಹೋಗಿ ನೋಡೋದು ಅದೆಲ್ಲ ಆಯಿತು. ಆಮೇಲೆ ಟಿ ವಿಯಲ್ಲಿ ಯೂಶಲಿ ಈ ಸಾಂಗ್ಸ್ ಎಲ್ಲ ಬರ್ತಾಯಿದ್ರೆ, ಓಕೆ ಹಿಂಗಿರುತ್ತೆ ಈ ಸಾಂಗ್, ಈ ಲೊಕೇಶನ್ ಇಲ್ಲಿ ಮಾಡಿದ್ರು, ಇಲ್ಲಿ ನಾನು ಹೋಗ್ಬೇಕಂದ್ರೆ ಹೀರೋಯಿನ್ ಆಗಬೇಕು ನೀನು ಅಂತ ಹೇಳ್ತಾ ಇದ್ದೆ. ಒಂದು ಕ್ಯಾಶುವಲ್ ಟಾಕ್ಸ್ ನಡೀತಾ ಇತ್ತು. ಐ ನೆವರ್ ಥಾಟ್ ಐ ವಿಲ್ ಬಿ ಅನ್ ಆ್ಯಕ್ಟ್ರೆಸ್ ಅಂತ. ಸೊ ಆಮೇಲೆ ಹೋಗ್ತಾ ಕಾಲೇಜ್ ಡೇಸಲ್ಲಿ ಜಸ್ಟ್ ಒಂದು ಏನೋ ಆ್ಯಡ್ಸು ಈ ಥರ ಒಂದು ಸುಮ್ಮನೆ ಕ್ರೇಜಿಯಾಗಿ ಏನೋ ಶುರು ಮಾಡ್ತಾ ಹೋಗಿದ್ದು. ಟುಡೇ ಇಟ್ ಹ್ಯಾಸ್ ಲೆಡ್ ಮೀ ಟಿಲ್ ಹಿಯರ್. ಸೊ ಹಾಗಾಗಿ ಆ್ಯಂಡ್ ಅಂದರೆ ಈ ಥರ ಒಂದು ಏನೋ ಅಂದ್ಕೊಂಡಿಲ್ದಿರೇ ಹ್ಯಾವ್ ಕಮ್ ಟಿಲ್ ಹಿಯರ್. ಸೊ ನನಗೆ ಮುಂಚೆಯಿಂದನೂ ಇಷ್ಟ ಇರೋದು ರಮ್ಯಾ ಮ್ಯಾಮ್. ಸೊ ಹಾಗಾಗಿ ಬಿಕಾಸ್ ಸ್ಟಿಲ್ ಆ ಲೆಗೆಸಿನ ಶಿ ಹ್ಯಾಸ್ ಕ್ಯಾರಿಡ್. ಇವತ್ತು ಅವ್ರು ಯಾವುದೇ ಒಂದು ಈವೆಂಟ್ ಬರಲಿ, ಯು ಕ್ಯಾನ್ ಸಿ ದಟ್ ಫ್ಯಾನ್ ಬೇಸ್ ಹೇಗಿದೆ ಅಂತ. ಬಿಕಾಸ್ ನನಗೆ ಇದು ಪರ್ಸ್ನಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಈ ಸತಿ ಒಂದು ಹಂಪಿ ಉತ್ಸವದಲ್ಲಿ ಐ ಡಿಡ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದೆ. ನೆಕ್ಸ್ಟ್ ಡೇ ರಮ್ಯಾ ಮ್ಯಾಮ್ ವಾಸ್ ದ ಗೆಸ್ಟ್ ಅವತ್ತು. ಸೊ ಅವತ್ತು ಆ ಕ್ರೌಡ್ ಚಿಯರಪ್ ಆಗಲಿ ಅಥವಾ ಅಂದರೆ ಹುಡುಗರು ಇವಾಗಲೂ ಒಂದು ಸೆಲ್ಫಿಗೋಸ್ಕರ ಎಷ್ಟು ಮುಗಿಬಿದ್ದು ಅವ್ರಿಗೆ ಇದು ಮಾಡಿದ್ರು ಅಂತಾರೆ. ದಟ್ ಲೆಗೆಸಿ ಶಿ ಹ್ಯಾಸ್ ಕ್ಯಾರಿಡ್. ಆ್ಯಂಡ್ ಆ ಸಿನಿಮಾಗಳು ಅಷ್ಟೇ, ಆ್ಯಕ್ಟಿಂಗ್ ಆಗಲಿ, ದಟ್ ಬಬ್ಲಿನೆಸ್ ಆಗಲಿ, ಕೆಲವೊಂದು ಸೀನ್ಸಲ್ಲಿ ಅವ್ರದ್ದು ಒಂದು ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಆಗಲಿ, ಶಿ ಹ್ಯಾಸ್ ಕ್ಯಾರಿಡ್ ಇಟ್ ವೆರಿ ವೆಲ್. ಆ್ಯಂಡ್ ನೋಡಿದ್ರೆ ಎಷ್ಟು ಈಸಿಯಾಗಿ ಅನಿಸುತ್ತೆ. ಬಟ್ ನಾವು ಮಾಡಬೇಕಾದ್ರೆ ಐ ಗಾಟ್ ಟು ನೋ ಹೌ ಇಟ್ ವಾಸ್ ಫಾರ್ ಅನ್ ಫೀಮೇಲ್ ಆ್ಯಕ್ಟ್ರೆಸ್ ಟು ಪರ್ಫಾರ್ಮ್ ಸಚ್ ಕೈಂಡ್ ಆಫ್ ಥಿಂಗ್ಸ್ ಅಂದಾಗ ಓಕೆ ನೋಡೋಕ್ಕೆ ಎಷ್ಟು ಈಸಿಯಾಗಿ ಮಾಡಿಬಿಟ್ರು ರಮ್ಯಾ ಅವರು, ನಾವು ಮಾಡಿಬಿಡ್ಬೋದು ಅನಿಸುತ್ತೆ. ಖಂಡಿತವಾಗ್ಲೂ ಇಲ್ಲ, ಹಿಂದೆಗಡೆ ಯು ಹ್ಯಾವ್ ಟು ಡೂ ಆನ್ ಹೋಮ್ ವರ್ಕ್. ಕ್ರೇಜ್ ಎಲ್ಲೂ ಕಡಿಮೆ ಆಗಿಲ್ಲ. ಆ್ಯಂಡ್ ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ಅವರಲ್ಲಿ ಅವ್ರ ವ್ಯಕ್ತಿತ್ವ ಅಂತ ಬಂದಾಗ ಅಥವಾ ಸಿನಿಮಾಗಳು ಅಂತ ಬಂದಾಗ ಏನನ್ನ ಇಷ್ಟಪಡ್ತೀರಾ? ದರ್ಶನ್ ಸರ್ನ ಆ್ಯಕ್ಚುಲಿ ನಾನು ನೋಡಿದಾಗ, ಅಂದರೆ ನಾವೊಂದು 4-5 ಇವೆಂಟಲ್ಲಿ ಪರ್ಸ್ನಲಿ ಮೆಟ್ ಹಿಮ್. ಸೊ ಅಂದರೆ ದಟ್ ವೇ ಆಫ್, ಅಂದರೆ ಅವ್ರು ಬಂದ ತಕ್ಷಣ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಯು ಕ್ಯಾನ್ ಫೀಲ್ ದಟ್ ಎನರ್ಜಿ ಕ್ರೌಡಲ್ಲಿ. ಆ ಎನರ್ಜಿ ಒಂದು ಸಿಕ್ಬಿಡುತ್ತೆ. ಆ್ಯಂಡ್ ಅವ್ರ ಆ್ಯಟಿಟ್ಯೂಡ್ ನಿಮಗೆ ಗೊತ್ತು ಹೇಗಿರುತ್ತೆ ಅಂತ. ಸೊ ಆ ಆ್ಯಟಿಟ್ಯೂಡ್ನಂತೂ ಎವ್ರಿಬಡಿ ವಿಲ್ ಬಿ ಸ್ಟಂಡ್. ಯಾರೇ ಹೋದ್ರು ದರ್ಶನ್ ಸರ್. ಆಮೇಲೆ ಹೈಟು ಎಲ್ಲರೂ ಹಿಂಗೆ ನೋಡ್ತಾ ಇರಬೇಕು ದರ್ಶನ್ ಸರ್ನ. ಆಮೇಲೆ ದಟ್ ಪರ್ಸ್ನಾಲಿಟಿ. ಥೋ ಯಾವುದೇ ಮನುಷ್ಯ ಎದುರಿಗಿದ್ರು ಆನೆ ಮುಂದೆ ಏನೋ ಚಿಕ್ಕ ಒಂದು ಇದ್ದಂಗೆ ಇರ್ತಾರೆ. ಸೊ ಈ ಒಂದು ಕ್ವಾಲಿಟೀಸ್ ಪರ್ಸ್ನಲಿ ಫಾರ್ ಹೇ ಕ್ಯಾಡ್ಬರೀಸ್ ಅನ್ನೋದು, ಅಂದರೆ ಆ ಗತ್ತಿದೆ ಅಲ್ಲ, ಅದೆಲ್ಲ ಇದೆ. ಫಾರ್ ಮೀ ನಂಗೆ ಪರ್ಸ್ನಲಿ ಒಂದು ಹುಡುಗ ಅಂದರೆ ಹಿಂಗಿರಬೇಕು ಅನ್ನೋದೊಂದು ಇರುತ್ತಲ್ಲ ಎಲ್ಲ ಹುಡುಗಿರಿಗೂ. ಸೊ ನನಗೆ ಅದು ದರ್ಶನ್ ಸರ್ ನೋಡಿದ್ರೆ ಎಸ್ ಅಂತ ಅನಿಸುತ್ತೆ. ಸೊ ಅದೇ ಥರ ಹುಡುಗ ಅಂದರೆ ಐ ಲೈಕ್ ಸಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಅವ್ರವರಲ್ಲಿ ಇರೋದು. ಹಾಂ, ಅವ್ರವ್ರ ಡ್ರೀಮ್ ಇರುತ್ತೆ. ಈಗ ನನಗೂ ಅದೇ ಥರ ಪರ್ಸ್ನಲಿ ಅದು ಹೋಲ್ ಪ್ಯಾಕೇಜ್ ದರ್ಶನ್ ಸರಲ್ಲಿದೆ. ಸೊ ಈ ಒಂದು ಈವೆಂಟ್ಸ್ ನೋಡಿದಾಗ, ಅಂದರೆ ಈವೆಂಟ್ಸಲ್ಲಿ ನಾವು ಮೀಟ್ ಮಾಡಿದಾಗ ಐ ಟು ಸ್ಟೇರ್ ಎಟ್ ಹಿಮ್. ಅವ್ರ ಆಮೇಲೆ ಮಾತಾಡಿಸಿದಾಗ ವೆರಿ ಪೊಲೈಟ್, ವೆರಿ ಇದಾಗಿ, ಆಮೇಲೆ ಸಿನಿಮಾ ಹೇಗೆ ನಡೀತಿದೆ, ಕ್ಯಾಶುವಲ್ ಟಾಕ್ಸ್, ತುಂಬ ಜಾಸ್ತಿ ಮಾತಾಡಿದ್ದೇನಿಲ್ಲ. ಕ್ಯಾಶುವಲ್ ಟಾಕ್ಸ್ ಹೇಗೆ ನಡೀತಿದೆ ಸಿನಿಮಾ, ಯಾವ್ದು ಮಾಡ್ತಿದ್ದೀರಾ, ಈ ಒಂದು
ಮಾತಾಡೋ ರೀತಿ ಆಗಲಿ, ಮೇ ಬಿ ನಾನು ಸ್ಟಾರ್ಟಿಂಗಲ್ಲಿ ಹೊಸಬ್ಳು ಅಲ್ವಾ, ಸೊ ಹಾಗಾಗಿ ಆ ಒಂದು ಹೊಸ ಹುಡುಗಿಗೂ ಕೂಡ ಅವ್ರು ಅಷ್ಟೇ ರೆಸ್ಪೆಕ್ಟ್ ಇಟ್ಟು ಮಾತಾಡ್ಸಿದ್ದಾರೆ. ಆಮೇಲೆ ಟು ಬಿ ವೆರಿ ಫ್ರಾಂಕ್ ಹ್ಯೂಜ್ ಫ್ಯಾನ್ ಅಪಾರ್ಟ್ ಫ್ರಮ್ ದ್ಯಾಟ್. ಆ ಒಂದು ಕ್ವಾಲಿಟೀಸ್ ನನಗೆ ಇಷ್ಟ ಆಯಿತು. ಸುದೀಪ್ ಸರ್ ಸ್ಟೈಲ್, ಯಾಕಂದರೆ ಡಿಫ್ರೆಂಟ್. ಅವರು ಎಲ್ಲಿಗೆ ಒಂದು ಬರಲಿ, ಒಂದು ಈವೆಂಟ್ ಆಗಲಿ, ಫಂಕ್ಷನ್ ಆಗಲಿ, ಸಿನಿಮಾದಲ್ಲಾಗಲಿ, ಯು ಕ್ಯಾನ್ ಸಿ ದಟ್ ಯುನೀಕ್ ಸ್ಟೈಲ್ ಅವರಲ್ಲಿ. ಆ ಒಂದು ಸ್ಟೈಲ್ನ ಈಸ್ ದ ಓನ್ಲಿ ಪರ್ಸನ್ ಹೂ ಇಸ್ ಕ್ಯಾರಿಂಗ್ ಇಟ್ ವೆರಿ ವೆಲ್. ಎಲ್ಲರೂ ಇನ್ನೂ ಎಷ್ಟೊಂದು ಜನ ಇದ್ದಾರೆ, ಬಟ್ ಒಂದು ಯುನೀಕ್ ಆಗಿ ಮಾಡ್ತಾ ಇರೋದು ಸುದೀಪ್ ಸರ್. ಆ್ಯಂಡ್ ಹೇರಿಂಗ್ ಅನ್ಕೊಳ್ತಾ ಇರೋದು, ಐ ಅಬ್ಸರ್ವ್ ಸಚ್ ಥಿಂಗ್ಸ್. ಹಾಗಾಗಿ ಅದೊಂದು ಸ್ಟೈಲ್ ತುಂಬ ಚೆನ್ನಾಗಿದೆ. ಎಸ್ ಸರು ಆಲ್ಸೋ ನೌ ತೋ ಹಿ ಹ್ಯಾಸ್ ಗಾನ್ ಔಟ್ ಆಫ್ ದಿ ಬಾಕ್ಸ್. ನಮ್ಮ ಇಡೀ ಕನ್ನಡ ಸಿನಿಮಾ ಅಂತಲ್ಲ, ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಲಿ ಎವ್ರಿಬಡಿ ಆರ್ ಟಾಕಿಂಗ್. ಇವಾಗ ಬಾಲಿವುಡಲ್ಲೂ ಕೂಡ ನಾನು ಎಷ್ಟೋ ಇಂಟರ್ವ್ಯೂಸಲ್ಲಿ ನೋಡಿದ್ದೀನಿ, ಟಾಪ್ ಸ್ಟಾರ್ಸ್ ಆರ್ ಟಾಕಿಂಗ್ ಅಬೌಟ್ ಯಶ್ ಸರ್. ಹಾಗಾಗಿ ಅವರು ಲೆವೆಲ್ನ ಅಂದರೆ ಕನ್ನಡ ಹೆಸರನ್ನ ಇಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗಿದ್ದಾರೆ. ಆ ಒಂದು ಡೆಡಿಕೇಶನ್ ಇದೆ ಅಲ್ಲ, ಬಿಕಾಸ್ ನಾವು ಅವ್ರು ಬೆಳೆದಿರೋದನ್ನ ನಾವು ನೋಡಿದ್ದೀವಿ, ಏನು ಸಿನಿಮಾಯಿಂದ ಯಾವ ಸಿನಿಮಾವರೆಗೂ ಹೋಗಿದ್ದಾರೆ ಅಂತ. ಆ ಒಂದು ಡೆಡಿಕೇಶನ್ ಪರ್ಸ್ನಲಿ ನನಗೆ ತುಂಬ ಇಷ್ಟ. ಶಿವಣ್ಣ ಅವ್ರದ್ದು ಎನರ್ಜಿ, ಡ್ಯಾನ್ಸ್, ಯಾರು ಎಲ್ಲೇ ಹೋಗಲಿ, ಇವಾಗಲೂ ಕೂಡ ಹಿ ಹ್ಯಾಡ್ ಸಮ್ ಹೆಲ್ತ್ ಇಶ್ಯೂಸ್, ಆದ್ರೂ ಕೂಡ ಮೊನ್ನೆ ಯಾವುದಾದ್ರೂ ಶೋಸಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಹೆಲ್ತ್ ಇಶ್ಯೂಸ್ ಎಷ್ಟೇ ಆದರೂ ಪೀಪಲ್ ವಿಲ್ ಟೇಕ್ ಟೈಮ್. ಇಲ್ಲ, ಸರ್ ವಿಲ್ ಬಿ ಆಲ್ವೇಸ್ ಬ್ಯುಸಿ. ಅವ್ರಿಗೆ ಆ ಶೂಟಿಂಗು, ಆ ಸೆಟ್ಟು ಇಲ್ಲದೆ ಇದ್ರೆ ಮೇ ಬಿ ನಿದ್ದೆನೇ ಬರಲ್ಲ ಅನಿಸುತ್ತೆ. ಯಾಕಂದ್ರೆ ಎಷ್ಟೋ ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ, ನನಗೆ ಶೂಟಿಂಗ್ ಹೋಗದೇ ಇದ್ರೆ ಆಗೋದೇ ಇಲ್ಲ, ನನ್ನ ಒಟ್ಟಿನಲ್ಲಿ 365 ಡೇಸು ಬ್ಯುಸಿಯಾಗಿರಬೇಕು ಅಂತ. ಆ ಒಂದು ಎನರ್ಜಿ ಇದೆಯಲ್ಲ, ಐ ಥಿಂಕ್ ಆ ಎನರ್ಜಿ ಪ್ರತಿಯೊಬ್ಬರಲ್ಲೂ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಟಕೀಲಾ ಸಿನಿಮಾ ಬಗ್ಗೆ ಮಾತನಾಡಿದ್ವಿ. ಆ್ಯಂಡ್ ಒಂದಷ್ಟು ನನಗೆ ನೋಡಿ ಖುಷಿ ಆಯಿತು. ನಿಮಗೆ ಬೇರೆ ಸ್ಟಾರ್ಗಳನ್ನು ನೋಡಿ ಕೆಲವೊಬ್ರಿಗೆ ಒಂದು ಇರುತ್ತೆ, ಏನೋ ಒಂದು ಕಲಿಬೇಕು ಅನ್ನೋದು. ಆ್ಯಂಡ್ ತುಂಬ ಗುಡ್ ಥಿಂಗ್ಸನ್ನು ನೀವು ತಿಳ್ಕೊಂಡಿದ್ದೀರಿ ಅವ್ರ ಬಗ್ಗೆ. ಆ್ಯಂಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಫೈನಲಿ ಟಕೀಲಾ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ? ಇದೇ May 16 ಟಕೀಲಾ ಸಿನಿಮಾ ರಾಜ್ಯ ಅಂತ ತೆರೆ ಕಾಣ್ತಿದೆ. ಕಂಟಿನ್ಯೂಸ್ ಸಿನಿಮಾಗಳು ಮಾಡ್ಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ಬಿಗ್ ಬಾಸಲ್ಲಿ ನೀವು ಯಾವ ಥರ ಒಂದು ಸಪೋರ್ಟ್ ಮಾಡಿದಿರ, ಒಂದು ಆಚೆ ಬಂದಮೇಲೂ ರೆಸ್ಪಾನ್ಸ್ ಭಾಳ ಖುಷಿ ಆಯಿತು. ಅದೇ ನಿಟ್ಟಿನಲ್ಲಿ ನನ್ನ ಸಿನಿಮಾ May 16 ರಿಲೀಸ್ ಆಗ್ತಿದೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಚಿತ್ರರಂಗನ ಉಳಿಸಿ, ಕನ್ನಡ ಸಿನಿಮಾನ ನೋಡಿ, ಟಕೀಲಾ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರ ಲೈಫಲ್ಲೂ ಲವ್ ಅನ್ನೋದು ಇದ್ದೇ ಇರುತ್ತೆ. ಸೊ ಲವ್ ಅಂತ ಪರ್ಸ್ನಲಿ ಅಂತಂದರೆ ಒಬ್ಬರು ವ್ಯಕ್ತಿನ ಕಣ್ಮುಚ್ಕೊಂಡು ನೆನೆಸ್ಕೊಂಡ್ರೆ ನಮ್ಮ ಜೊತೆಗೆ ಇದ್ದಾರೆ ಅನ್ನೋ ಒಂದು ಫೀಲು. ಆ ಥರ ಒಂದು ಫೀಲಿಂದ ಒಬ್ಬರು ಮೋಸ ಹೋಗ್ತಾರೆ. ಆ ಮೋಸ ಹೋದಾಗ ಏನೇನೆಲ್ಲ ಆಗುತ್ತೆ, ಆ ಒಂದು ವ್ಯಕ್ತಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಈ ಒಂದು ಸಿನಿಮಾದಲ್ಲಿ ನಾವು ತೋರಿಸಿದ್ದೀವಿ. ಆ್ಯಂಡ್ ಒಂದು ಅವೇರ್ನೆಸ್ನ ಖಂಡಿತವಾಗ್ಲೂ ಈ ಸಿನಿಮಾ ಕ್ರಿಯೇಟ್ ಮಾಡುತ್ತೆ. ಒಂದು ಕಪಲ್ಸ್ ಮಧ್ಯೆ ಹೇಗಿರಬೇಕು, ಒಂದು ರಿಲೇಷನ್ಶಿಪ್ನ ಹೇಗೆ ಸಸ್ಟೈನ್ ಮಾಡ್ಕೊಳ್ಬೇಕು ಅಂತ. ಎಲ್ಲ ಮೋಜು ಮಸ್ತು ಲೈಫಲ್ಲಿ ಇರಬೇಕು, ಅದೊಂದು ಲಿಮಿಟಲ್ಲಿ ಇರಲಿ. ಯಾರು ಒಬ್ರಿಗೊಬ್ರಿಗೆ ಮೋಸ ಮಾಡ್ಕೊಂಡು ಬದುಕೊಂಡು ಏನೋ ನಾವು ಹೋಗ್ತಾ ಏನೂ ಎತ್ಕೊಂಡು ಹೋಗಲ್ಲ. ಸೊ ಈ ಒಂದು ಕಾನ್ಸೆಪ್ಟ್ಸ್ ಮೇಲೆ ನಾವು ಸಿನಿಮಾನ ಮಾಡಿದ್ದೀವಿ. May 16ಕ್ಕೆ ಇದು ಥಿಯೇಟರ್ಗೆ ಬರ್ತಿದೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬೆಸ್ಟ್. ನೋಡಿದ್ರಲ್ಲ, ಟಕೀಲಾ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ದೀವಿ. 16ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಅವರೇ ಹೇಳಿದಂಗೆ ಸಿನಿಮಾದಲ್ಲಿ ಪ್ರತಿಯೊಂದು ಕಂಟೆಂಟ್ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಒಳ್ಳೆ ಲವ್ ಸ್ಟೋರಿ ಇದೆ, ಹಾಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂದಾಗ ನಿಮಗೂ ಕೂಡ ಒಂದಷ್ಟು ಜನಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ಇದೇ 16ನೇ ತಾರೀಕು ಮಿಸ್ ಮಾಡದೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಯಾಕಂದರೆ ಇದು ನಮ್ಮ ಕನ್ನಡ ಸಿನಿಮಾ, ಹಾಗಾಗಿ ನಾವು ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ನೋಡೋ ಮುಖಾಂತರ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು, ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.